ಮಣಿಯುವೆನೋ ಸಾಧು ನಿಜ ಗುರಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುರಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಧರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ಮುಗಿಸುವೆನೋ ಸುಜನರಿಗೆ ನಿತ್ಯ ಬಂದ ಜೀವರಿಯಲ್ಲ ಅದ್ವೈತ ಮೂಲಾಗಿ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನನ್ನನಂತೆ ಸಿದ್ಧಾರೂಢರಿಗೆ ನನ್ನನಂತೆ ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳಗಜ್ಜನೆ ಕೇಳೋ ತನಕ ಬಾಳ ಕೂಗುತ್ತಲಿರುವರೆ ಶಾಸ್ತ್ರವೆಂಬುವನರಿಗೆ ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿನ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳನ್ನು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 44ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ಯಾವ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ದೇಹವನ್ನು ತೊಟ್ಟು ಬಂದಂಥ ಮಹಾಪುರುಷರು ಬಹಳ ಹುಟ್ಟಿ ಬರುವುದು ಬಹು ದುರ್ಲಭ. ಮನುಷ್ಯರಲ್ಲಿ ಮಹಾಪುರುಷರು ಬೇರೆ, ಮನುಷ್ಯರು ಬೇರೆ. ಮಹಾಪುರುಷರು ಅಂತ ಯಾರಿಗಂತಾರೆ? ಯಾವ ಜ್ಞಾನ ಸಾಧನೆಯನ್ನು ಮಾಡುವ ಶ್ರವಣಾರ್ಥಿಗಳಿಗೆ, ಮನನಾರ್ಥಿಗಳಿಗೆ, ಮೋಕ್ಷಾರ್ಥಿಗಳಿಗೆ ಮಹಾಪುರುಷ ಅಂತ ಇಲ್ಲಿ ಕರೆದಾರ. ಅದಕ್ಕೆ ದುರ್ಲಭ ಅಂದ್ರೆ ಅವರು. ಮನುಷ್ಯರಿಗೇನು ಕಷ್ಟ ಆಗ್ಯದ್ರಿ? ಬೇಕಾದಷ್ಟು ಮಂದಿ ಹುಡ್ತಾರೆ ಸಾಯ್ತಾರೆ. ಹಾಗಾಗಿ ಅವರು ಈ ಹಿಂದಿನ ಜನ್ಮದಲ್ಲಿ ಉಳಿದ ಪಡೆಯದೇ ಇದ್ದಂಥ ಪುರುಷಾರ್ಥವನ್ನು ಅವರು ಈ ಜನ್ಮದಲ್ಲಿ ಸಂಪಾದಿಸಿ ಕರ್ಮದ ಫಲಗಳನ್ನು ಅನುಭವಿಸುತ್ತಾ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಪಡೆದುಕೊಳ್ಳುವರು ಅಂತ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡಿದಾಗ, ಮುಂದೆ ಈ ಒಂದು 44ನೇ ಶ್ಲೋಕದಲ್ಲಿ ಪುನಃ
ಇದು ಏನು ಮಾಡಿದ್ರೆ ಸಾಧ್ಯ ಆಗ್ತದೆ ಅನ್ನುವಂಥ ಉಪಾಯವನ್ನ ಭಗವಂತ ಪ್ರಯತ್ನಾತ್ ಯತ್ಮಾನಾತ್ ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧ ತತ ಯಾತಿ ಪರಾಂ ಗತಿ ಮಂದು. ಅಂದ್ರೆ ಅನೇಕ ಜನ್ಮಗಳಿಂದ ಅಂತಃಕರಣ ಶುದ್ಧಿ ರೂಪಿ ಸಿದ್ಧಿಯನ್ನು ಪಡೆದಿರಬೇಕು ನಾವು. ಅಂತಃಕರಣ ಶುದ್ಧಿ ರೂಪ ಸಿದ್ಧಿ ಬೇರೆ, ಬಾಹ್ಯದ ಶುದ್ಧಿಗಳನ್ನು ಮಾಡಿಕೊಳ್ಳುವ ಸಿದ್ಧಿಗಳು ಬೇರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತಃಕರಣ ಶುದ್ಧಿ ಅಂದರೆ ಮನಬುದ್ಧಿ ಚಿತ್ತ ಅಹಂಕಾರಗಳು ನಾವು ಸದಾಚಾರಿಗಳಾಗಿ ಸದ್ಗುಣಗಳಿಂದ ಕೂಡಿಕೊಂಡು ಪ್ರಯತ್ನ ಇಷ್ಟಿದ್ರೆ ಮುಗಿತೇನು ಅಂದರೆ ಮುಗಿಲಿಲ್ಲ, ನಿರಂತರವಾದ ಪ್ರಯತ್ನ ತಂದರು. ಪ್ರಯತ್ನವನ್ನ ಅಭ್ಯಾಸ ಮಾಡುವ ಯೋಗಿಯು ಆತ ಎಲ್ಲ ಪಾಪಗಳಿಂದ ಶುದ್ಧವಾದಾಗ, ಅವನ ಎಲ್ಲ ಪಾಪ ನಾಶ ಆಗಿ ಪರಿಶುದ್ಧವಾದಾಗ ತತ ಆ ಪರಿಶುದ್ಧವಾದ ಮನಸ್ಸಿನ ಸಾಧನೆಯಿಂದ ತತ್ಕಾಲಕ್ಕೆ ಪರಮಗತಿಯನ್ನು ಪಡೆಯುತ್ತಾನೆ. ತತ್ಕಾಲ ಅಂದರೆ ಈ ಜನ್ಮದಲ್ಲಿ ಆತ ಪರಮಗತಿಯನ್ನು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತನಾಗುತ್ತಾನೆ ಅಂತ ಹೇಳಿದರು. ಯಾಕಂದ್ರೆ ಈ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಸಾಧನೆಗಳು ಏನು ಮಾಡ್ತವ ನಮ್ಮನಂದ್ರೆ ಅದು ಬಹಳ ಬಲಶಾಲಿಯಾಗಿರುವಂಥದ್ದು. ಪುಣ್ಯ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಬಹಳ ಶಕ್ತಿ ಸಾಮರ್ಥ್ಯವುಳ್ಳದ್ದು. ಕಾರಣ ಅನೇಕ ಜನ್ಮಾಂತರಗಳಿಗೆ ಕಾರಣವಾದಂಥ ಮಹಾ ಪಂಡಿತರನ್ನ ತಲೆ ಕೆಳಗ ಮಾಡಿದಂತೆ ಜ್ಞಾನಿಗಳನ್ನ ಸ್ವಲ್ಪದಲ್ಲಿ ಜಾರಿ ಬೀಳುವಂತೆ ತನ್ನ ಕೈ ಮಾಟದಿಂದ ಕಾಣದಂತೆ ಕಾರ್ಯ ಮಾಡುತ್ತಿರುವ ಮಹಾಮಾಯೆ ಅಂತಾದಲ್ಲ, ಮಹಾಮಾಯೆ. ಆ ಮಾಯನ್ನ ನಷ್ಟ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರೋದು ಇದು ಕೊಂದೇ ವಿನಃ ಅದನ್ನು ಬಿಟ್ಟರೆ ಯಾವ ಗದೆ ಅಸ್ತ್ರ ಶಸ್ತ್ರಗಳಿಗೂ ಕೂಡ ಅದನ್ನು ನಾಶ ಮಾಡೋ ಶಕ್ತಿ ಇಲ್ಲ. ಆ ಕಾರಣಕ್ಕೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆಯ ಪುಣ್ಯ ಫಲ ಏನದ, ಈ ಜನ್ಮದಲ್ಲಿ ನೀನು ಒಂದು ವೇಳೆ ಮರಿತನ ಮನುಷ್ಯ. ಆ ಕಾರಣಕ್ಕಾಗಿ ಬಸವಾನಂದರು ಹೇಳ್ತಿದ್ರು, ಸ್ವಲ್ಪ ವಿಚಾರವನ್ನು ಮಾಡಿ ನೋಡ್ರಿ, ಬಹಳ ಜನ ಹೇಳೋರಾರ, ಜ್ಞಾನಿಗಳು ಹೇಳೋರಾರ, ಯೋಗಿಗಳು ಹೇಳೋರಾರ. ಅವರೆಲ್ಲ ಹೇಳೋದು ಸುಮಾರು ಅಂತಲ್ಲ, ನಾವು ಹೇಳೋದೇ ಬಹಳ ಸತ್ಯ ಅಂತಲ್ಲ. ಶಾಸ್ತ್ರ ದೃಷ್ಟಿಯಿಂದ ಸ್ವಾನುಭಾವದಿಂದ ನೋಡಿದಾಗ ಅವತಾರ ಪುರುಷರು ಜನ್ಮವನ್ನ ತಾಳಿ ಆ ಶರೀರವನ್ನು ಬಿಟ್ಟು ಇನ್ನೊಂದು ಅವತಾರದ ಶರೀರವನ್ನು ತೊಟ್ಟು ಬಂದವರು ಕೂಡ ಪ್ರತಿಯೊಂದು ಜನ್ಮದಲ್ಲಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡ ನೋಡ್ರಿ. ಹೌದಾ ಇಲ್ಲ? ರಾಮ ಅವತಾರದಲ್ಲಿ ವಶಿಷ್ಠ, ಕೃಷ್ಣ ಅವತಾರದಲ್ಲಿ ಸಾಂದೀಪ. ಮತ್ತೆ ಅವತಾರ ಪುರುಷರು ಹಿಂದಿನ ಜನ್ಮದಲ್ಲಿ ಗುರುಗಳ ದರ್ಶನ ಆಗ್ಯದ. ಮತ್ತು ಈ ಜನ್ಮದಲ್ಲಿ ಯಾಕೆ ಬೇಕು? ಅವರು ಮರಿಲಿಕ್ಕೆ ನಮ್ಮಂತ ಅಜ್ಞಾನಿ ಪುರುಷರಲ್ಲ, ಜ್ಞಾನಿ ಪುರುಷರವರು. ಅಂಥವರಿಗೆ ಮರೆವಾಗ್ತ ತಮ್ಮ ಗರ್ಭದಿಂದ ಜಾರುವುದರೊಳಗಾಗಿ ಮರೆಮಾಚುವಂತ ಶಕ್ತಿ ಅಜ್ಞಾನಕ್ಕಾದ. ಆ ಕಾರಣಕ್ಕಾಗಿ ಹಿಂದಿನ ಜನ್ಮದಲ್ಲಿ ಆದಂತ ಈ ಜನ್ಮದಲ್ಲಿ ನಮ್ಮಂಥವ್ರು ಸುಮ್ಮನೆ ಕುಂತ್ರೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೋದು. ಅದಕ್ಕಾಗಿ ಒಬ್ಬ ಗುರುಗಳು ಯಾಕೆ ಬೇಕು? ಪ್ರತಿಯೊಬ್ಬ ಜೀವಿಗೆ ಪ್ರತಿಯೊಂದು ಜನ್ಮಕ್ಕೂ ಬೇಕು ನೋಡ್ರಿ.
ಹಿಂದಿನ ಜನ್ಮದಲ್ಲಿ ಗುರು ಬೇಕು, ಈ ಜನ್ಮದಲ್ಲಿ ಗುರು ಬೇಕು, ಮುಂದಿನ ಜನ್ಮದಲ್ಲಿ ಆದ್ರೂ ಕೂಡ ಗುರು ಬೇಕೆ. ಆ ಕಾರಣದಿಂದ ಅದು ಪ್ರಬಲವಾಗಿದ್ದು ಅವನನ್ನ ಜ್ಞಾನದ ಕಡೆ ಹೋಗುವಂತೆ ಹಿಡಿದುಕೊಂಡು ಹೋಗುತ್ತದೆ. ನೀನು ಒಲ್ಲೆಂದ್ರೂ ಅದು ಹೇಳ್ಕೊಂಡು ಹೋಗ್ತದ. ಉದಾಹರಣೆ, ಮನೆಯಲ್ಲಿರುವಂಥ ಪಶುಗಳು, ಹಸುಗಳು ಇರ್ತಾವ. ಆ ಪಶುಗಳನ್ನ ಒಬ್ಬ ಬಲಾಢ್ಯ ಪುರುಷನಾದಂಥ ಕಳ್ಳ ಅವನ್ನ ಹೊಡ್ಕೊಂಡು ಹೋಗ್ಬೇಕಂತ ವಿಚಾರ ಆದಿಲ್ಲ. ಪಶುಗಳಿಗೆ ಹೋಗ್ಬೇಕಂತ ಅದೇನು, ಪಶುಗಳಿಗೆ ಹೋಗ್ಬೇಕಂತ ಇಚ್ಛಿಲ್ಲ. ಆದರೂ ಕೂಡ ಬಲಪುರುಷನ ಆಜ್ಞೆಯ ಮೇರೆಗೆ ಅವು ಹೋಗ್ತವಿಲ್ಲ. ಅದರಂತೆ ನೀನು ಹಿಂದಿನ ಜನ್ಮದ ಬಲವಾದ ಪುಣ್ಯ ಸಾಧನೆಗಳಿಂದ ಈ ಜನ್ಮದಲ್ಲಿ ಎದ್ದು ಆ ಜ್ಞಾನದ ಕಡೆ ಹೋಗೋದು ಬೇಡ ಅಂದ್ರೂ ಕೂಡ ಆ ಬಲವಾದ ಪುಣ್ಯ ಏನದ ನಿನ್ನ ಕರ್ಕೊಂಡು ಹೋಗ್ತದೆ. ಪುಣ್ಯ ಅನ್ನುವಂಥದ್ದು ಬರೇ ಸೀಮಿತವಾದದ್ದಲ್ಲದು. ಪುಣ್ಯದ್ದು ವಿಶಾಲವಾದ ಅರ್ಥ ಅದು. ಇಷ್ಟೇ ಅಂತಲ್ಲ, ವಿಚಾರ ಮಾಡಿದಂಗೆ ಬಹಳಷ್ಟು ಅರ್ಥ ಕೊಡ್ತಾವ. ಅದರಂತೆ ಇಲ್ಲಿ ಕೂಡ ಪುಣ್ಯ ಸಂಸ್ಕಾರ ಏನ್ ಮಾಡ್ತದಂದ್ರೆ ಆ ವ್ಯಕ್ತಿಗೆ ಪುಣ್ಯ ಬುದ್ಧಿಯನ್ನೇ ಉಂಟು ಮಾಡ್ತದ. ಪುಣ್ಯ ಇಲ್ಲದವರಿಗೆ ಪಾಪದ ಬುದ್ಧಿಯನ್ನು ಉತ್ಪತ್ತಿ ಮಾಡ್ತದ. ಅದನ್ನ ನಮಗ ಪ್ರಮಾಣ ಏನ್ರಿ, ಅನುಭವ ಏನ್ರಿ, ಬರೀ ಶಾಸ್ತ್ರ ಹೇಳೋದು ಕೇಳೋದಾಯ್ತು. ಅನುಭವಕ್ಕೆ ಹೆಂಗ್ ಬರೋದು ಅಂದ್ರೆ, ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಒಬ್ಬ ತಂದೆಯಿಂದ 4 ಮಕ್ಕಳು ಜನನಾಗ್ತಾವ, 3-4 ಮಕ್ಕಳು. ಆದರೆ ಎಲ್ಲ ಮಕ್ಕಳು ಒಂದೇ ಸಂಸ್ಕಾರ ಉಳ್ಳವರಲ್ಲ ನೋಡ್ರಿ. ಒಂದೇ ಸಂಸ್ಕಾರ ಅದೇನು, ಆ ಸಂಸ್ಕಾರ ಬೇರೆ ಬೇರೆ ಕಾರಣದಿಂದ ಇದ್ದು ಈ ವಿಷಯವನ್ನು ಕೂಡ ವಿವೇಕ ಚೂಡಾಮಣಿಯಲ್ಲಿ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ ವಿನಃ ಲಭ್ಯತೆ ಎಂದು. ಮುಕ್ತಿ ಎನ್ನುವುದು ಶತಕೋಟಿ ಜನ್ಮ ಒಂದಲ್ಲ, ಅಷ್ಟು ಜನ್ಮದ ಸುಕೃತೈ ಪುಣ್ಯ ಸಾಧನೆ ಮಾಡಿ ಅಂಥ ಪುಣ್ಯ ಬಲ ಇಲ್ಲದವನಿಗೆ ಇದು ನ ಲಭ್ಯತೆ, ಇದು ಪ್ರಾಪ್ತಿ ಆಗೋದಿಲ್ಲ ಅಂದ್ರು. ಈಗ ನಾವೇನ್ ತಿಳ್ಕೋಬೇಕು, ನಾವು ಹಿಂದಿನ ಅಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿವಂತ ಸಿಕ್ಕದನ್ಬೇಕು, ಏನು ಪುಣ್ಯ ಮಾಡಲಾರ್ದು ಸಿಕ್ಕದ. ಪುಣ್ಯ ಮಾಡಿದಾಗ ಸಿಕ್ಕಾರಂದ್ರಾಗ ನಮ್ಮನ್ನ ನಾವು ಡುಬ್ಬದ ಮೇಲೆ ನಮ್ಮ ಬೆನ್ನನ್ನು ನಮ್ಮ ಕೈಯಿಂದ ಚಪ್ಪಡಿಸ್ಬೇಕು. ನಾನೆಷ್ಟು ಪುಣ್ಯ ಮಾಡೀನಿ, ಎಂಥ ಸುಕೃತ ಅದ ಈ ಜನ್ಮದಲ್ಲಿ, ಇಂಥ ಕಲಿಯುಗದಲ್ಲಿ ಇಂಥ ಒಂದು ಜ್ಞಾನ ಸಾಧನೆಗಾಗಿ ಒಂದು ಸ್ಥಾನಕ್ಕೆ ಬಂದು ನಿಂತೀವಿ ಅಂದ್ರೆ ಅದು ನಿಜವಾಗಿ ಕೂಡ ಎಲ್ಲರೂ ಸ್ಮರಣೆ ಮಾಡಬೇಕು, ನಮ್ಮನ್ನು ಹಿಡ್ಕೊಂಡೇ ಮಾಡಬೇಕು. ಹಾಗಾಗಿ ಅದು ಇಲ್ಲಂದ್ರೆ ಅದು ಹೇಳ್ತದ ನ ಲಭ್ಯತೆ, ಆಗೋದೇ ಇಲ್ಲ ಅಂತ, ಪ್ರಾಪ್ತಿ ಆಗೋದಿಲ್ಲ. ಇದಕ್ಕೆ ಮುಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಬೇಕಂದ್ರೆ 100 ಕೋಟಿ ಜನ್ಮಗಳ ಪುಣ್ಯದ ಫಲವೇ ಅಂತ ಅರ್ಥ ಮಾಡ್ಬೇಕು ನೋಡ್ರಿ. ಪುಣ್ಯವಿಲ್ಲದವರಿಗೆ ಸಮನಿಸದು, ಪುಣ್ಯ ಇಲ್ಲದವರಿಗೆ ಆಗದು. ಅಂದ್ರೆ ನಾವು ಪಾಪ ಮಾಡಿ ಬಂದೀವಿ ಅಂತೀರೋ, ಪುಣ್ಯ ಮಾಡಿ ಬಂದೀವಿ ಅಂತೀರೋ. ನಾವು ಜಗತ್ತಿನಲ್ಲಿ ಅವ್ರು ಬರಲಿಲ್ಲ, ಇವ್ರು ಬಂದ್ರು, ಅವ್ರು ಬರಲಿಲ್ಲ, ಇವ್ರು ಬಂದ್ರು, ಅವ್ರು ಹೋದ್ರು, ಇವ್ರು ಕುಂತ್ರು ಅಂತ ನಾವು ವಿಚಾರ ಮಾಡ್ತೀವಿ. ಅದು ನಮ್ಮ ಬುದ್ಧಿ. ಅದು ಬಲ ಏನಿತ್ತು ಅಂದ್ರೆ, ಪುಣ್ಯದ ಬಲ ಇತ್ತು ಅಂದ್ರೆ ಪಾಪದಲ್ಲಿ ಇದ್ರು ಕೂಡ ಪುಣ್ಯದ ಕಡೆ ಕರ್ಕೊಂಡು ಹೋಗ್ತದ. ಪಾಪದ ಬಲ ಇತ್ತು ಅಂದ್ರೆ ಪುಣ್ಯದಲ್ಲಿ ಹುಟ್ಟಿದ್ರು ಕೂಡ ಮತ್ತೆ ಪಾಪಕ್ಕೆ ಹೇಳ್ಕೊಂಡು ಹೋಗ್ತದ. ಅಷ್ಟು ಸಾಮರ್ಥ್ಯ. ನೀನು ಹೋಗಬಾರ್ದಪ್ಪ ಆ ಕಡೆ ಅಂತ ಇಚ್ಛೆ ಇಲ್ಲರೂ ಕೂಡ ಅವ ಹೆಂಗ ಆಕಳ ಹೋಗ್ತವಿಲ್ಲ, ಅದಂತೆ ಆ ಪುರುಷ ಈ ಕಡೆ ಹೋಗ್ತಾನ.
ಆ ಕಾರಣಕ್ಕಾಗಿ ಇಲ್ಲಿ ಅನಂತ ಮಂದಿ ವಿಚಾರ ಮಾಡಿದಾಗ ಮಹಾತ್ಮರ ಕಥೆಯನ್ನು ಕೇಳಿರಿ. ಧ್ರುವ ಅಂತ ಆಗಿ ನಚಿಕೇತ ಆಗಿ ಪ್ರಹ್ಲಾದ, ಮಾರ್ಕಂಡೇಯ ಇವರೆಲ್ಲರಿಗೂ ಮುದುಕರಾದ ಮೇಲೆ ಆಗಿಲ್ಲ. ಬಾಲ್ಯದಲ್ಲಿಯೇ ದೈವ ಬುದ್ಧಿ ಉಂಟಾಗಲು ಕಾರಣ ಏನಪ್ಪ ಅವರಿಗೆ ಅಂದರೆ ನಾವು ಮುದುಕರಾಗಿ ಉಂಟಾಗಿಲ್ಲ. ಆಚಾರ್ಯ ಶಂಕರರಿಗೆ ಇವರು ಬಾಲ್ಯದಲ್ಲೇ ಆಗಬೇಕಾಗಿದ್ರೆ ಅವರಿಗೆ ಪೂರ್ವಜನ್ಮದ ಪುಣ್ಯದ ಸಂಸ್ಕಾರದ ಫಲ ಅಂತ ಅರ್ಥ ಮಾಡಬೇಕು. ನಾವೇನಂತೀವಿ, ಅಂಥವ್ರಿಗೆ ಆಗ್ತದಪ್ಪ, ನಮ್ಮಂಥವ್ರಿಗೆ ಹೆಂಗಂತೀವಿ ಅಂತ. ಧ್ರುವ, ಮಾರ್ಕಂಡೇಯ, ಪ್ರಹ್ಲಾದ, ನಚಿಕೇತಾರಲ್ಲ, ಅಂಥವ್ರಿಗೆ ಸಾಧ್ಯ ಆಗಬೇಕಾಗಿದ್ರೆ ಹಿಂದಿನ ಪುಣ್ಯ ಫಲನೇ. ನಿನಗೂ ಈಗ ಆಗದಿದ್ರೂ ಪರವಾಗಿಲ್ಲ, ನೀನು ಅದರಂಗೆ ಪುಣ್ಯ ಸಾಧನೆಗಳನ್ನ ಮಾಡು, ಮುಂದಿನ ಜನ್ಮಕ್ಕೆ ಆಗ್ತದ. ಅವರಿಗೆ ಅದೇ ಜನ್ಮದಲ್ಲಿ ಆಗ್ಯದ ಅಂದ್ರೆ ನಾವು ವಿಚಾರ ಮಾಡಬಹುದಾಗಿತ್ತು. ನಮಗೂ ಕೂಡ ಇದೇ ಜನ್ಮದಲ್ಲಿ ಆದ್ರೆ ಕೈ ಹಿಡಿಬೇಕು. ಈ ಜನ್ಮದಲ್ಲಿ ಆಗದೆ ಇದ್ರೆ ಕೈ ಬಿಡಬೇಕಂತ ಇಲ್ಲೇನೆ ಹೇಳರೇನು? ಆದರೂ ಕೂಡ ಶ್ರೇಯಸ್ಸನ್ನ ಬಯಸುವ ಜೀವನು ತನ್ನ ಆಯುಷ್ಯ ಮುಗಿಯೋದ್ರೊಳಗಾಗಿ ಅನುಕೂಲಕರವಾದ ಸಾಧನೆಗಳನ್ನು ಮಾಡಬೇಕು. ಅನುಕೂಲ ಯಾವುದಕ್ಕೆ ಅನುಕೂಲ? ಸಂಸಾರಕ್ಕೆ ಅನುಕೂಲವಾದ ಸಾಧನೆಗಳಲ್ಲ, ಮೋಕ್ಷಕ್ಕೆ ಅನುಕೂಲವಾದ ಸಾಧನೆಗಳೇನವ ಅವುಗಳನ್ನು ಮಾಡಿ ಯಾವ ಮನಸ್ಸಿನಲ್ಲಿಯ ವಿಷಯ ಆಕಾರ ವೃತ್ತಿಯನ್ನ ತೊಲಗಿಸಿಕೊಂಡು ಆತ್ಮ ಆಕಾರ ವೃತ್ತಿಯನ್ನು ಉಂಟು ಮಾಡಿಕೊಳ್ಳಬೇಕು. ಇದೇ ಯೋಗ ಅಭ್ಯಾಸ. ನೀವು ಯೋಗ ಮಾಡಿರಿ ಅಂತ ಕೇಳ್ತಾರಲ್ಲ, ಯಾವ ಯೋಗ ಅಂತ ಕೇಳಬೇಕು. ಯೋಗದಲ್ಲಿ ಬಹಳವ. ನೀವು ಮಾಡೋ ಯೋಗ ಯಾವುದು? ನಮ್ಮನ್ನು ಕೇಳೋ ಯೋಗ ಯಾವುದು? ನಾವಂತೂ ಯೋಗ ಅಭ್ಯಾಸವನ್ನು ಮಾಡೀವಿ. ಅರ್ಥಾತ್ ವಿಷಯ ಆಕಾರ ವೃತ್ತಿಯಿಂದ ಮನಸ್ಸನ್ನ ತೆಗೆದು ಆತ್ಮಾಕಾರ ವೃತ್ತಿ ಹಿಡಿಸುವುದೇ ಯೋಗ. ಅದೇ ಮಾಡಕತ್ತಿರಲ್ಲಿ. ಮತ್ತೆ ಯೋಗ ಮಾಡಿಲ್ಲ ನಿಮಗೆ ಮುಕ್ತಿ ಹೆಂಗಾತ ಅಂತ ಕೇಳೋರಲ್ಲ. ಅಂದ್ರೆ ಯೋಗ ಅಂದ್ರೆ ಏನು ಅಂತ ವಿಚಾರ ಬೇರೆ. ಅದಕ್ಕಾಗಿ ಯೋಗ ಅಂತಂದ್ರೆ ಯೋಗವೆಂದರೆ ಜೀವ ಬ್ರಹ್ಮ ಐಕ್ಯ, ಅರ್ಥಾತ್ ತಾನೇ ಬ್ರಹ್ಮವೆಂಬ ಭಾವನೆ. ನಾನೇ ಆತ್ಮನಿದ್ದೇನೆ, ನಾನೇ ಪರಮಾತ್ಮ, ನಾನೇ ಬ್ರಹ್ಮ, ನಾನೇ ವಿಭು, ನಾನೇ ವಿಭೂತಿ ಅಂತ ತಿಳ್ಕೋದೇ ಯೋಗ. ಈ ಭಾವನೆಯನ್ನು ಏನಾದರೂ ಪ್ರಯತ್ನ ಮಾಡಿ ತಂದುಕೊಳ್ಳಬೇಕು. ಏನಾದ್ರಾಗಲಿ ಪ್ರಯತ್ನ ಮಾತ್ರ ಬಿಡಬಾರದು ಅನ್ನೋ ಉದ್ದೇಶ. ಜಿಜ್ಞಾಸ ಮನುಷ್ಯನು ಅಂತಃಕರಣದಲ್ಲಿ ಉದಯವಾದ ಮಾತ್ರದಿಂದಲೇ ಅವನ ಶುದ್ಧ ಬ್ರಹ್ಮವನ್ನು, ಅಂದರೆ ವೇದೋಕ್ತವಾದ ಕರ್ಮ ಅನುಷ್ಠಾನವಾದ ಫಲವನ್ನು ಇಲ್ಲವೇ ಶಾಸ್ತ್ರಜನ್ಯ ಪರೋಕ್ಷ ಜ್ಞಾನದ ಫಲವನ್ನು ದಾಟಿ ಮುಂದಕ್ಕೆ ಹೋಗುತ್ತಾನೆ. ಇದರಿಂದ ಆತ್ಮ ಜ್ಞಾನ ರೂಪವಾದ ಯೋಗದ ಮಹಿಮವು ವ್ಯಕ್ತವಾಗುತ್ತದೆ. ನಿನ್ನೆ ವಿಚಾರ ಮಾಡಿವಿ ನಾವು. ಅವನೆಲ್ಲ ಜ್ಞಾನಕ್ಕೆ ಬಂದ ನಿಂತಾನ ಅಂದ್ರೆ ಹಿಂದ ಉಪಾಸನಾ ಕರ್ಮಗಳನ್ನ ನೀವೆಲ್ಲ ಮಾಡಿರಂತೆ ಇಲ್ಲಿ ಕುಂತೀರಿ. ಯೋಗ ಉಪಾಸನೆ ಮಾಡಲಾರ್ದ ಜ್ಞಾನಕ್ಕೆ ಯಾರು ಬಂದಾರ ಕುಂತು ಮತ್ತು ಎದ್ದು ಹೋಗ್ತಾರೆ ವಿನ ಅವರು ಅಚಲವಾದ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲೇನು ಬಹಳ ಜನ BA, BCom, ಲಾ ಅಥವಾ ಇಂಜಿನಿಯರು, ಡಾಕ್ಟ್ರು, ವಕೀಲರು ಅಂತಂತ ಶಿಕ್ಷಕ ಹುದ್ದೆಯಲ್ಲಿ ಉನ್ನತ ಶಿಕ್ಷಣವನ್ನು ಕಲಿತವ್ರು ಯಾರಿಲ್ಲ ನಮ್ಮಲ್ಲಿ. ಎಲ್ಲೋ 3-4 ಜನ ಬಿಟ್ರೆ ಎಲ್ಲರೂ ಅವಿದ್ಯಾವಂತರೇ, ಸ್ವಲ್ಪ ವಿದ್ಯೆಯನ್ನು ಕಲಿತವ್ರು.
ಮತ್ತು ಅಂಥವನ್ನ ಇಲ್ಲಿ ಕೂಡ್ಸಕತ್ತದ. ಅಷ್ಟು ವಿದ್ಯೆಯನ್ನ ಕಲಿತಂಥ ವ್ಯಕ್ತಿಗಳನ್ನ ಓಡಿಸಕತ್ತದ. ಇದಕ್ಕೆ ಕಾರಣ ಯಾರು? ಕೂಡಂತ ಹೇಳಿದವರು ಕಟ್ಟಿ ಹಾಕಿದವರು ಯಾರಿಲ್ಲ. ಹೋಗ್ರಂತ ಅವ್ರನ್ನ ಬಾಗಿಲಾಗಿ ಕಳಿಸೋರು ಯಾರಿಲ್ಲ. ಅವ್ರು ಹೋಗ್ತಾರೆ, ಇವ್ರು ಕುಂತಾರೆ. ಇದು ಕೂಡ್ಸೋದಕ್ಕೆ ಹೋಗೋದಕ್ಕೆ ಕಾರಣ ಏನಪ್ಪ? ಅವರ ಸತತವಾದ ಪ್ರಯತ್ನ. ತಿಳಿದೇ ಇರಲಿ, ನಾವು ಹೊಳೆದೇ ಇರಲಿ, ಎಂಥದ್ದು ಸಿಕ್ಕದಲ್ಲ ಇದನ್ನ ಬಿಡಬಾರದು. ಈಗ ತಿಳಿದೇ ಇದ್ದರೆ ಇನ್ನೊಂದು ಸಲ ಆದ್ರೂ ತಿಳಿಯಬಹುದು, ಮತ್ತೊಂದು ಸಲ ಆದ್ರೂ ತಿಳಿಬಹುದು, ಮತ್ತೊಂದು ಸಲ ಆದ್ರೂ ತಿಳಿಯುವುದಂತ ಕುಂತಿರೋ, ತಿಳಿಬಾರ್ದಂತ ಕುಂತಿರೋ, ತಿಳಿಲಂತ ಕುಂತಿರಲ್ಲ. ಮತ್ತಿದು ಜ್ಞಾನ ತಪಸ್ಸು ಅಂತಿರೋ, ಇನ್ನೇನು ಅನ್ಬೇಕು ಇದಕ್ಕೆ? ತಪಸ್ಸು. ಹಾಗಾಗಿ ಇಲ್ಲಿ ಕರ್ಮ ಅನುಷ್ಠಾನವಾದ ಕಾರ್ಯಗಳನ್ನ ಹಿಂದೆ ಮಾಡಿವಂತ ಅವನು ಬಿಟ್ಟಿರಿ. ಉಪಾಸನ ಅನುಷ್ಠಾನವಾದ ಕಾರ್ಯಗಳನ್ನ ಮಾಡಿರಂತೆ ಬಿಟ್ಟಿರಿ. ಬಿಟ್ಟು ಇಲ್ಲಿ ಗಟ್ಟಿಯಾಗಿ ಯಾಕೆ ಕುಂತೀರಿ ಅಂದ್ರೆ ಜ್ಞಾನಕ್ಕಾಗಿ. ಕುಂದ್ರದಂದ್ರೆ ಇಲ್ಲಿ ಕುಂದ್ರಬೇಕು, ಮನಸ್ಸು ಜ್ಞಾನದಲ್ಲಿ ಕೂಡ್ಬೇಕು. ಮಠದಾಗ ಮನೆಯಲ್ಲಿ ಕುಂತು ಕರ್ಮ ಉಪಾಸನೆಯಲ್ಲಿ ಮತ್ತೆ ಇಟ್ಟಿವಂದ್ರೆ ನಿನಗ ಜನ್ಮ ಕಟ್ಟಿಟ್ಟ ಬುತ್ತಿ, ಅದ್ರಾಗೇನು ಅನುಮಾನ ಇಲ್ಲ, ಸಂಶಯ ಇಲ್ಲ. ಹಾಗಾಗಿ ಈ ಶ್ಲೋಕದಿಂದ ಏನು ಕಲ್ತಂಗಾಯ್ತಂದ್ರೆ, ಯಾವಾಗ ಇವನು ಅನೇಕ ಪ್ರತಿಬಂಧಕಗಳಿದ್ದರೂ ಕೂಡ ಆತನು ಜ್ಞಾನದ ಕಡೆ ಹೋಗುವ ಇಚ್ಛೆಯನ್ನು ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿಯ ಬಲವಾದ ಜ್ಞಾನ ಸಂಸ್ಕಾರವು ತನ್ನ ಸಾಮರ್ಥ್ಯ ವಿಶೇಷದಿಂದ ಸಮಸ್ತ ಪ್ರತಿಬಂಧಕವನ್ನು ತಿರಸ್ಕರಿಸಿ ಅವನನ್ನು ತನ್ನ ವಶ ಮಾಡಿಕೊಳ್ಳುವುದು ಈ ಪುಣ್ಯ. ನಮ್ಮನ್ನ ಈ ಕಡೆ ವಶ ಮಾಡ್ಕೊಂಡದಿಲ್ಲ. ಎಲ್ಲವನ್ನು ತಿರಸ್ಕರಿಸಿ ಹೋದ್ರೆ ಹೋಗಲಿ, ಬಂದ್ರೆ ಬರಲಿ, ಏನೋ ನಡೀತಾವ ಜೀವನದಲ್ಲಿ. ಹಾಗೆ ಪುನಃ ಜ್ಞಾನ ಸಾಧನೆಯಲ್ಲಿ ಪ್ರತಿಬಂಧಕದಿಂದ ನಿವೃತ್ತಿಯನ್ನ ಮಾಡಿ ನಮ್ಮನ್ನ ಜ್ಞಾನವನ್ನ ಬಿಡದಂತೆ ಕಾಪಾಡುವುದು ಪುಣ್ಯನೇ. ಆದ್ರೆ ಪುಣ್ಯಕ್ಕೆ ಎಷ್ಟು ವಿಚಾರ ಮಾಡ್ಬೇಕಾಗಿಲ್ಲ ನಾವು. ಹಾಗಾಗಿ ಇಲ್ಲಿ ಪುಣ್ಯಗಳು ಬೇರೆ, ವರಪುಣ್ಯಗಳು ಬೇರೆ. ಇವೆಲ್ಲ ವರಪುಣ್ಯದ ಮಾತುಗಳು. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಏನು ಮಾಡಬೇಕು, ಯಾವ ಪ್ರಕಾರ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕೂಡ ಮಹಾತ್ಮ ಹೇಳ್ತಾರ. ಇದಾಯ್ತೇನು? 45 ಆಯ್ತಾ? 46ನೇ ಶ್ಲೋಕದಲ್ಲಿ ಮಹಾತ್ಮರು ತಪಸ್ಭ್ಯ ಅಧಿಕ ಯೋಗಿ ಜ್ಞಾನಿಭ್ಯ ಅಪಿ ಮತ ಅಧಿಕ ಕರ್ಮಿಭ್ಯ ಚ ಅಧಿಕ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಯಾವ ಅರ್ಜುನ ಕೇಳು, ಯೋಗಿಯು ತಪಸ್ವಿಗಳಿಂತಲೂ ಶ್ರೇಷ್ಠ ಮತ್ತು ಶಾಸ್ತ್ರಗಳ ಜ್ಞಾನವುಳ್ಳವರಿಗಿಂತಲೂ ಸಹ ಶ್ರೇಷ್ಠ. ಶಾಸ್ತ್ರಜ್ಞಾನ ಅಂದ್ರು ಅವನಿಗಿಂತ ಶ್ರೇಷ್ಠ. ತಪಸ್ಸು ಮಾಡ್ಯಾರ ಯಾರನ್ನ ಅಂದ್ರೆ ಅವರಿಗಿಂತಲೂ ಶ್ರೇಷ್ಠ ಅಂತ ಇಲ್ಲಿ ಭಾವಿಸ್ಯಾರವರು, ಭಾವನೆ ಮಾಡಿ. ಕಾರಣ ಸಕಾಮ ಕರ್ಮ ಮಾಡುವವರು ಶಾಸ್ತ್ರಗಳಲ್ಲಿ ಅನುಭವವುಳ್ಳವರಾರ, ಶಾಸ್ತ್ರ ಅರಿವಾದವರಿಗೆ. ಕರ್ಮಕಾಂಡದ ಅರಿವಿದ್ದದಕ್ಕೆ ಮಾಡ್ತಾರಿಲ್ಲ ಕರ್ಮ, ಮತ್ತು ಉಪಾಸನ ಕಾಂಡದ ಅರಿವಿದ್ದದಕ್ಕೆ ಮಾಡ್ತಾರಿಲ್ಲ ಕರ್ಮ. ತಪಸ್ಸು ಮಾಡ್ತಾರಲ್ಲ, ಆ ತಪಸ್ಸು ಕರ್ಮಕ್ಕೆ ಸಂಬಂಧ, ಭೋಗಕ್ಕೆ ಸಂಬಂಧ, ಜ್ಞಾನಕ್ಕೆ ಸಂಬಂಧ ಅಂದ್ರೆ ಅದು ಭೋಗಕ್ಕೆ ಸಂಬಂಧ. ಹಾಗಾಗಿ ಅವರಿಗಿಂತ ಶ್ರೇಷ್ಠವಾದದ್ದು ಇವನ ಕಾರ್ಯ ನಡೀತದೆ ನೋಡಿ.
ಅವ್ರಿಂದ ತಪ್ಸ್ಕೊಂಬರ್ತದೆ. ತಪಸ್ಸು ಮಾಡು, ಬೇಡ ಅಂತ ನಾವು ಅದು ಮಾಡು ಇದು ಮಾಡು ಅವ್ರ ಕಡೆಯಿಂದ ತಪ್ಪಿಸಿಕೊಂಡು ಜ್ಞಾನದ ಕಡೆ ಬರ್ಬೇಕಲ್ಲ. ಜನಗಳಿಂದ ತಪ್ಪಿಸಬಹುದು, ನಿನ್ನ ಭಯದಿಂದ ತಪ್ಪಿಸಿಕೊಳ್ಳೋದು ಬಹಳ ಮುಖ್ಯ ಆದಲ್ಲಿ. ಜನರಿಂದ ತಪ್ಪಿಸ್ಕೋಬಹುದು, ನಾ ಮಾಡಂಗಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರ. ಆದ್ರೆ ನಿನ್ನ ಒಳಗಿರ್ತಕ್ಕಂಥ ಭಯ, ಆ ಭಯ ಇತ್ತಂದ್ರೆ ತಪ್ಪಿಸ್ಕೊಂಬರ್ತದೆ. ನೀನು ಏನಾದ್ರೂ ಅಲ್ಲಪ್ಪ, ಭಾಳದಿಂದ ನಮ್ಮ ಹಿರಿಯರು ನಮ್ಮ ಮನೆತನದಲ್ಲಿ ನಮ್ಮ ಕುಲದವರು ಮಾಡ್ತಾ ಬಂದಾರ, ನಾವು ಬಿಟ್ರೆ ಹೆಂಗಾಗ್ತದ ಅಂತ ಭಯ ಇತ್ತಂದ್ರೆ ಆ ಕರ್ಮದಿಂದ ಕಿತ್ಗಿಣ ಬರ್ತದೆ. ನೀನು ಇದಕ್ಕೆಲ್ಲ ಬಹಳ ಬಲಾಢ್ಯತನ ಬೇಕು. ನಾವು ಸುಮ್ಮನೆ ಇಲ್ರಿ ಸುಮ್ಮನೆ ಕರ್ಮ ಮಾಡ್ತೀವಿ, ಕರೆ ಜ್ಞಾನ ಮಾಡ್ತೀವಿ ಅಂದ್ರೆ ನಿಮ್ಮಿಷ್ಟ ಅಂತ. ಪುಟಾಣಿ ದಿನಕ್ಕೆ ಪಂಗಿ ಓದಕ್ಕೆ ಬರ್ತದೇನು? ಒಂದು ಬಿಟ್ರೆ ಒಂದು ಮಾಡಕ್ ಬರ್ತದ. ಹಾಗಾಗಿ ಇಲ್ಲಿ ಮಹಾತ್ಮ ಹೇಳ್ತಕ್ಕಂಥದ್ದು ಏನಂದ್ರೆ, ದೃಢವಾದ ಪ್ರಯತ್ನ ಮಾಡುವ ಜ್ಞಾನಯೋಗಿಯು ಪಾಪರಹಿತನಾಗಿ ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ಅಭ್ಯಾಸದಿಂದ ಜ್ಞಾನ ಸಿದ್ಧಿಯನ್ನು ಪಡೆದುಕೊಂಡವನಾಗಿ ಕೊನೆಗೆ ಸರ್ವರಿಗೂ ಶ್ರೇಷ್ಠವಾದ ಶಾಸ್ತ್ರಗಳಿಗೂ ವೇದಗಳಿಗೂ ತಪಸ್ಸಿಗೂ ಎಲ್ಲಕ್ಕೂ ಶ್ರೇಷ್ಠವಾದದ್ದು ಯಾವುದಾದಂದ್ರೆ ಮೋಕ್ಷ. ಅದನ್ನ ಪಡೆದುಕೊಳ್ಳುತ್ತಾನೆ. ವೇದಗಳು ಕಿಂಕರ ಅಂತ ಹೇಳವ. ಜ್ಞಾನಿಗೆ ವೇದಗಳಿಗೆ ಜ್ಞಾನಿ ಶಂಕರನಲ್ಲದೆ ವೇದಗಳಿಗೆ ಅವನೆಂದಿಗೂ ಕಿಂಕರನಲ್ಲ. ಈ ಮಾತನ್ನ ವಿಚಾರ ಮಾಡಿ ನೋಡಿದ್ರೆ ಏನಿರ್ತದೆ? ಎಲ್ಲ 4 ವೇದಗಳು, 108 ಉಪನಿಷತ್ತುಗಳು, ದಶೋಪನಿಷತ್ತುಗಳು, 28 ಆಗಮಗಳು, ಇನ್ನು ಮಹಾಭಾರತ, ಪುರಾಣ, ಪುಣ್ಯಕಥೆ ಅಂತ ಅವಲ್ಲ. ಇವೆಲ್ಲವೂ ಕೂಡ ಕಿಂಕರ, ಜ್ಞಾನಿಗೆ ಕಿಂಕರನಲ್ಲದೆ ಮತ್ತೆ ಎದುರು ನರ್ತನ ಮಾಡುವನಂದ್ರು. ಬಯಲಾಟದಲ್ಲಿ ಚಟ್ಟದ ಮೇಲೆ ಹೆಂಗೆ ಕುಣಿತಾರ ಅದಂಗೆ ವೇದಗಳ ಮೇಲೆ ನರ್ತನ ಮಾಡುವನು ಯೋಗಿ ಅಂತ ಕರೆದರು. ಹಾಗಾಗಿ ಸರ್ವ ಉತ್ಕೃಷ್ಟವಾದದ್ದು ಯಾವುದಪ್ಪ? ನಾವೆಲ್ಲದಕ್ಕಿಂತ ಬಿಡೋಣ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತ ವಿಚಾರ ಮಾಡಿದ್ರೆ ಅದು ನಾನು ಆರು, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಮತ್ತೆ ಎಲ್ಲಿಗೆ ಹೋಗುವನು, ನಾನು ಹುಟ್ಟಲಕ್ಕೂ ಸಾಯಲಿಕ್ಕೆ ಕಾರಣವೇನು, ಈ ಹುಟ್ಟು ಸಾವುಗಳನ್ನು ಜಯಿಸಬಹುದಾದರೆ ಇದು ಯಾರು ಜಯಿಸಿದ್ದಾರೆ, ಜಯಿಸಿದವರು ಎಲ್ಲಿದ್ದಾರೆ ಅನ್ನುವಂಥ ಅನೇಕ ವಿಚಾರಗಳು ಉತ್ಪತ್ತಿಯಾಗಿ ಅಂತ ಸದ್ಗುರುನಾಥನಲ್ಲಿ ಕರ್ಕೊಂಡೋಗಿ ತನ್ನ ಸ್ವರೂಪ ಸಾಕ್ಷಾತ್ಕಾರದಿಂದ ಏನು ಮಾಡದ, ಎನ್ನಯ ಗುರು ತಂದೆ ತನ್ನಂತೆ ಮಾಡಿದ. ಗುರು ಏನು ಮಾಡಿದ? ತನ್ನಂತೆ ಮಾಡಿಕೊಳ್ಳುವನೇ ಗುರು. ತಾನ್ಯಾರು? ತಾನು ಬ್ರಹ್ಮಲ್ಲ. ನಿನ್ನನ್ನು ಕೂಡ ಬ್ರಹ್ಮ ಸ್ವರೂಪ ಮಾಡಿಕೊಳ್ಳೋದು. ನಿನ್ನೆ ಹೇಳಿ ನಾನು, ಯಾವ ಪ್ರತಿಬಿಂಬ ಅನ್ನುವಂಥದ್ದು ನಮಗೆ ನೆರಳು ಬೆನ್ನಟ್ಟೆ ಬರ್ತದಲ್ಲ ಬಿಸಿಲುಗಾಲದಾಗ, ಆ ನೆರಳು ಎಲ್ಲಿವರೆಗೆ ಬರ್ತದಂದ್ರೆ ನೀನು ಒಂದು ಗಿಡದ ನೆರಳಿನಲ್ಲಿ ಕೂಡೋತನ ಅಥವಾ ನಿಲ್ಲೋತನ ನಿನ್ನಿಂದ ಬರ್ತದೆ, ಬ್ಯಾಡಂದ್ರೆ ಬರ್ತದೆ. ಅದು ಬಿಟ್ಟು ಓದಿ ಮತ್ತೆ ಬರ್ತದೆ, ಅಲ್ಲಿ ಓದಿ ಬಿಟ್ಟಂಗಾಗ್ತದೆ. ಯಾಕಲ್ಲಿ ನೆರಳು ನಮ್ಮ ಬೆನ್ನು ಇಟ್ಟಿಲ್ಲ ಅಂದ್ರೆ ಅದರ ಛಾಯೆ ನೆರಳೇನದಲ್ಲ, ಅದು ನೆರಳಲ್ಲ. ಆ ನೆರಳಿನಲ್ಲಿ ಅದು ಕೂಡ ಬಂದು ಸೇರಿತು. ಆ ನೆರಳಿನಂತೆ ಲಯ ಆಯ್ತೀವಿನ ನೆರಳಿನಲ್ಲಿ ಲಯ ಆಯ್ತಿಲ್ಲ.
ಆವಾಗ ನಮ್ಮ ಪ್ರತಿಬಿಂಬ ಇಲ್ಲ, ನೀ ಒಬ್ಬನಿದ್ ನೋಡಲ್ಲಿ, ಅಲ್ಲಿ ನಿನ್ನ ಪ್ರತಿಬಿಂಬ ಅದ. ಮತ್ತು ಅದಕ್ಕಿಂತ ಮೊದಲು ಪ್ರತಿಬಿಂಬ ನೀನು, ಬಿಂಬ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಎರಡಿದ್ವಲ್ಲ. ಅಲ್ಲಿ ಹೋದ್ಮೇಲೆ ಪ್ರತಿಬಿಂಬ ಎಲ್ಲಿಗೋಯ್ತು? ಪ್ರತಿಬಿಂಬ ಎಲ್ಲಿಗೋಯ್ತು ಅಂದರೆ ಅಲ್ಲಿ ಲೀನ ಆಯ್ತು, ಲಯ ಆಯ್ತು. ಅದರಂತೆ ಇಲ್ಲಿ ಪರಮಾತ್ಮ ಜೀವಾತ್ಮ, ಪರಮಾತ್ಮ ಬಿಂಬ, ಜೀವಾತ್ಮ ಪ್ರತಿಬಿಂಬ, ಸ್ಪಷ್ಟ ತಿಳ್ಕರಿ. ಎಲ್ಲಿವರೆಗೂ ನಾವು ಆ ನೆರಳು ಲಯ ಆಗುವಂಗ ನಮ್ಮ ಭಾವನೆಗಳು, ಜೀವ ಭಾವಗಳೇನಾವ ನವಗುಣ ಅಂತ ಆ ಭಾವಗಳೆಲ್ಲೋ ಬಿಟ್ಟಾಗ ಈ ಜೀವಾತ್ಮ ಎಲ್ಲಿ ಹೋದ? ಪರಮಾತ್ಮಲ್ಲಿ ಐಕ್ಯ ಅದ. ಅಲ್ಲಿಬ್ರಾರೇನು? ಒಬ್ನಿಲ್ಲ. ಅಂಥದ್ದು ಪಡೆಯುವುದೇನದ ಅದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೆ ಮೋಕ್ಷ ಅಂತ. ಮೋಕ್ಷ ಅಂತ ಮೋಕ್ಷ ಅಂತ ಯಾಕೆ ಅನ್ಬೇಕ್ರಿ ಅಂದ್ರೆ ಅಲ್ಲಿ ಒಂದು ದುಃಖ ಇಲ್ಲದೆ, ಮೈತ್ರಾದೇವಿ ಪ್ರಶ್ನೆ ಹೆಂಗ, ತಾನೊಂದು ದುಃಖದೊಳು ಒಂದದೆ. ಅಲ್ಲಿ ಒಂದು ದುಃಖ ಇಲ್ಲ. ಅಂತ ಆನಂದವನ್ನ ಪಡೆಯುವುದೇ ಅದು ಮೋಕ್ಷ ಅಂತ ಸಿದ್ಧಾಂತ ಮಾಡ್ಯಾರ. ಹೀಗಾಗಿ ಏನ್ ಮಾಡಬೇಕು ನಾವು ಅಂದ್ರೆ, ಯಾವುದನ್ನ ಹಿಡ್ಕೊಂಡಿವಿ ನಾವು ಅದನ್ನ ಬಿಡದೆ ಪ್ರಯತ್ನ ಮಾಡಬೇಕು ನೋಡ್ರಿ. ಬಿಡದವಲ್ಲ, ಈಗ ಅದು ಬಿಡಲಾರ್ದಂಗೆ ಪ್ರಯತ್ನ ಮಾಡಬೇಕು. ಮತ್ತೆ ಇದಕ್ಕೆ ಬಿಡಲಾರ್ದಂಗ ಪ್ರಯತ್ನ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಹಿನ್ನೆಲೆ ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ಸಂಸ್ಕಾರ ಇರಬೇಕು. ಮತ್ತೆ ಮೂರನೇದು ಅವನ ಅಂತಃಕರಣ ಪಾಪರಾಹಿತ್ಯವಾಗಿ ಪರಿಶುದ್ಧವಾಗಿರ್ಬೇಕು. ಇವು ಮೂರಿತ್ತಂದ್ರೆ ಆ ತ್ರಿಪುಟಿ ಏನ್ ಮಾಡ್ತದ, ನಿನ್ನ ಕರ್ಕೊಂಡು ಹೋಗ್ತದ, ಅದನ್ನ ನೀ ಪಡಿತಿದ್ದಿ ಅಂತ ಅರ್ಥ. ಹಾಗೆ ಯಾಕ ನಾವು ಹಿಡಿದದ್ದನ್ನ ಬಿಡದ ಪ್ರಯತ್ನ ಮಾಡಬೇಕು? ಹಿಡಿಯೋದೇನು ಸುಲಭ ಅದ, ಆದ್ರೆ ಬಿಡಿಸುವ ಕಾರ್ಯಕ್ಕೆ ಅನೇಕ ಪ್ರತಿಬಂಧಕಗಳು ಕಾಯ್ತಾ ಇರ್ತಾವ. ಯಾರು ಕಾಯ್ತಾರ? ಪ್ರತಿಬಂಧಕ. ಹಾಗಾಗಿ ಪ್ರಾಪಂಚಿಕ ವಸ್ತುಗಳನ್ನ ಸಂಪಾದನೆ ಮಾಡುವ ಪ್ರಸಂಗದಲ್ಲಿ ಅತ್ಯಧಿಕವಾಗಿರುವ ಆಧ್ಯಾತ್ಮಿಕ ರಂಗದಲ್ಲಿ ಅವು ಅತಿ ಅಗತ್ಯಗಳೆಂದು ಬೇರೆ ಹೇಳಬೇಕಾಗಿಲ್ಲ. ಈ ವರ್ಷ ಮದುವೆ ಮಾಡೇ ಮಾಡ್ತೀವಂತ 4 ಮಂದಿ ಕುಂತಾಗ ಚೈನ್ ಹಾಕಿ, ಕಾಲುಂಗುರ ಹಾಕಿ, ಎಲ್ಲ ಹಾಕಿ ಮದುವೆ ನಿಶ್ಚಯ ಮಾಡಿವಿ. ಆ ಮದುವೆ ತಿಂಗಳ ಸಮಯ ಬಂತು, ಇಲ್ಲಪ್ಪ ಈ ವರ್ಷ ಆಗೋದಿಲ್ಲ ಅಂತೀವಿ. ಅರೆ ಮಾಡ್ತಂದವನೇ ನೀನು ಈಗ ಆಗೋದಿಲ್ಲ ಅಂತೆಲ್ಲ ಅಂದ್ರೆ ಪ್ರತಿಬಂಧಕ. ಇಲ್ಲಪ್ಪ ಬೆಳೆ ಬರಲಿಲ್ಲ ಅಥವಾ ಇನ್ನೊಂದು ಆಗ್ಲಿಲ್ಲ ಅಂತೀವಲ್ಲ ಅಂತ. ಆ ಮದುವೆ ಕಾರ್ಯ ಮತ್ತೆ ನೀ ಬಿಡಬೇಕಾಗ್ತದ. ಇಲ್ಲ ಮಾಡಬೇಕು ಅಂದ್ರೆ ಬಹಳ ಪ್ರಯತ್ನ ಮಾಡ್ಬೇಕಾಗ್ತದ. ಮಾಡಬೇಕಪ್ಪ ನಾವು ಮಾತು ಕೊಟ್ಟಿವಿ ಅಂದ್ರೆ ಬಹಳ ಪ್ರಯತ್ನ ಮಾಡ್ಬೇಕಾಗ್ತದ. ಅಲ್ಲೇ ಇಷ್ಟ ಆದಂದ್ರೆ ಇಲ್ಲಿ ಎಷ್ಟು ಪ್ರತಿಬಂಧಕ ಬರ್ತಾವಂದ್ರೆ ನಿಮಗೆ ಗೊತ್ತಿದೆ. ಪ್ರಪಂಚದಲ್ಲಿ ಅನಂತ ಸಾಧನೆ ಮಾಡುವ ಕಷ್ಟಗಳು ಬರ್ತಾವ, ಸುದ್ದಿಗಳು ಬರ್ತಾವ, ಘಟನೆ ನಡೆದು ಹೋಗ್ತಾವ. ಆವಾಗ ಪ್ರಯತ್ನ ಅನ್ನೋದು ಬಿಡಬಾರದು ಅಂತ ಮಹಾತ್ಮ ಹೇಳ್ತಾರೆ ನೋಡ್ರಿ. ನಿಮಗೆ 2-3 ಘಟನೆಗಳನ್ನು ನೆನಪಾದ. ನಮ್ಮ ಮನೆಯವರ ತಂದೆ ಸೂಗರಡೆಗೌಡ ತೀರ್ಕೊಂಡ. ಅವಾಗಿಲ್ಲಿ ನಮ್ಮ ಶಾಸ್ತ್ರ ಪ್ರತಿದಿನ ನಡೆಯೋದು. ರಾತ್ರಿ ವಿಷಯ ಗೊತ್ತಾಯ್ತು, ನಮ್ಮ ಮನೆಯವ್ರು ಹೋಗಿದ್ರು. ನಾನೇನು ಮುಂಜಾನೆ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಮಾಡಂದ್ರು. ಬೆಳಗ್ಗೆ ಲೇಟಾಗಿ ಹೋದೆ ನಾನು. ಅದು 5 ಗಂಟೆ ಅಷ್ಟೊತ್ತಿಗೆಲ್ಲ ಮುಗೀತು. ಮತ್ತೆ ನಾವು ವಾಪಸ್ಸು ಮುಖ ತೊಳ್ಕೊಂಡು ಇಲ್ಲಿಗೆ ಬಂದೀವಿ. ತಾತಗೆ ವಿಷಯ ಗೊತ್ತಿತ್ತು, ಅದು ಹೇಳೇ ಹೋಗ್ಬೇಕಲ್ಲ. ನಾವು ಮನೆಗೆ ಬಂದ ತಕ್ಷಣ ಮತ್ತೆ ಸ್ವಲ್ಪ ಸ್ನಾನ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ. ಪ್ರತಿನಿತ್ಯ ಅಂತ ಇಲ್ಲಿ ಹಾಸಿಗೆಯನ್ನು ಹಾಸಿ ತಯಾರು ಮಾಡಿದ್ವಿ.
ಪ್ರತಿನಿತ್ಯ ನಾವೇ ಹಾಸ್ತಿದ್ವಿ ಮೊದಲು ಕಿಸ್ತಯ್ಯ ನಾನು. ಮತ್ತು ಅಷ್ಟರೊಳಗೆ ಯಾರನ್ನ ಬಂದರೆ ಅವ್ರು ಹಾಸ್ತಿದ್ರು, ಆ ಪ್ರಶ್ನೆ ಬೇರೆ. ಆತ ಏನ್ ತಮ್ಮ ಏನು ನಡೆದ ಅಂತ ಕೇಳಿದ. ಅಲ್ಲಪ್ಪ ಟೈಮ್ ಆಗಿ ಬಂತಲ್ಲ ಶಾಸ್ತ್ರದ ಒಂದೇ, ಮತ್ತು ಇವತ್ತು ಬಿಟ್ರೆ ನಡೆಯಂಗಿಲ್ಲ ಏನಂದ. ಗೊತ್ತಿತ್ತಲ್ಲ ವಿಷಯ. ಎಲ್ಲಿ ಬಿಡಪ್ಪ ಎಲ್ಲ ಮುಗಿದೋಗ್ಯದಲ್ಲ, ಈ ಖಾಲಿ ಕುಂತು ಮಾಡದಾನ ಏನದ ನಡೆಸಿಬಿಡಂತ ಆತಂದೆ. ಆಯ್ತವ ನೀನು ಹಂಗ ಅಂತ. ನಾವು ಹಿಂಗ ಶಾಸ್ತ್ರದಾಗ ಬರ್ದಾವಂತ ಮಾಡಿಲ್ಲ ನಾವು. ಹಿಂಗೆ ಬರದಾವ, ಹಿಂಗೆ ಆವ ಕಾನೂನು ಅಂತ ನಮಗೇನು ಗೊತ್ತಿಲ್ಲ. ಯಥಾರ್ಥವಾಗಿ ನಮಗೇನು ಸಿಕ್ಕದ ಇದನ್ನು ಪಡಿಬೇಕಂತ ಅಷ್ಟೇ ಅಪೇಕ್ಷ, ಅದು ನಿಮ್ಮನ್ನು ಗೊತ್ತಿದೆ. ತದನಂತರದಲ್ಲಿ ಇನ್ನೂ ಎಷ್ಟೋ ಕಾರ್ಯಗಳು ಆಗಿ ಹೋದು, ಆದ್ರೂ ಯಾವ ಕಾರಣಕ್ಕೆ ಶಾಸ್ತ್ರ ಬಿಡಲಿಲ್ಲ. ಕೊನೆಗಂತೂ ಗೊತ್ತಿದ್ದ ಅದು ನಿಮಗೆ. ಶುಕ್ರವಾರ ಶಿವ ದೇಹ ಬಿಟ್ಟ ರಾತ್ರಿ 8 ಗಂಟೆಗೆ ಕಾಗರಗಲ್ಲಿ ತಗೊಂಡು ಹೋದ್ವಿ. ಶನಿವಾರ ಆತನ ಅಂತಿಮ ಸಂಸ್ಕಾರ ಆಯಿತು. ಆದಿವಾರ ದಿನ 3 ದಿನ ಕಾರ್ಯ ಅಂತ ಮಾಡಿ ರಾತ್ರಿ 9 ಗಂಟೆಗೆ ಇಲ್ಲಿಗೆ ಬಂದಿವತ್ತು. ಶುಕ್ರವಾರ, ಶನಿವಾರ, ಆದಿವಾರ, ಸೋಮವಾರ ಮತ್ತೆ ಶಾಸ್ತ್ರ ಪ್ರಾರಂಭ ಮಾಡಿದ್ವಿ ನೋಡ್ರಿ. ಯಾಕೆ ಇದನ್ನ ನಮಗೇನು ಇದು ಮುಖ್ಯವಾದದ್ದು, ಇದನ್ನ ಮಾಡ್ಬೇಕಾಗಿದೆ. ಅವು ಏನ್ ಮಾಡಿದ್ರೆ ಪ್ರಯೋಜನ ಅಂತ ಗೊತ್ತಿತ್ತು. ಅದೊಂದೇ ದೃಢ ಭಾವದಿಂದ ವಿನ ಇವು ಪ್ರತಿಬಂಧಕ ಈಗ ಬರೆದದ್ದು ನೋಡಿ ನಮ್ಮ ಮೈ ಜುಮ್ ಅಂತದ. ಹೌದಲ್ಲಪ್ಪ, ಎಷ್ಟು ಸತ್ಯ ಅಂತ. ಹಾಗಾಗಿ ಯಾವಾಗಲೂ ಪ್ರಯತ್ನ ಮಾಡದೆ ನಾವು ನೊಣವನ್ನ ಹೊಡೆಯುತ್ತಾ ಕುಳಿತುಕೊಂಡರೆ ಸೋಮಾರಿಗಳು ಅಂತ ಅರ್ಥ. ಅನ್ನದ ಮೇಲೆ ನೊಣ ಕುಂತಿತ್ತು ಅಂದ್ರೆ ಅದು ಹೊಡಿತಿದ್ದು, ಹಂಗೆ ತಿಂತಿದ್ದು. ಯಾಕೆ ಹೊಡಿಬೇಕು ಅಂತ ಪ್ರಯತ್ನ ಮಾಡದಿದ್ರೆ ನಿನ್ನ ಗತಿ ಏನಾಗ್ತದೆ. ಅದರಂತೆ ಇಲ್ಲಿ ಕೂಡ ಸೋಮಾರಿಗಳು ಆತ್ಮ ಲಾಭವನ್ನ ಪಡೆದುಕೊಳ್ಳಲಾರರು. ನೊಣ ನೋಡ್ಕಂತ ಕುಂದಿರ್ತಾರ ಅವ್ರು. ಬರೇ ಆದ ಘಟನೆಯ ಪ್ರತಿಬಂಧಗಳನ್ನ ನೋಡ್ಕ್ಯಾಂತ ನನ್ನ ಬಡ್ಕ್ಯಾಂತ ಹಿಂಗಾಯ್ತು ನೋಡು, ಹಂಗಾಯ್ತು ನೋಡು ಅಂತ ಬರೀ ಅಳದು ಕರೆದು ಮಾಡಿದ್ರೆ ಏನ್ ಲಾಭ ಏನಂತ ಲಾಭನೇ ಇಲ್ಲ. ಹಾಗೆ ಈ ರೀತಿ ಸೋಮಾರಿಗಳು ಪ್ರಯತ್ನವನ್ನ ಮಾಡದೆ ಆತ್ಮ ಲಾಭವನ್ನ ಪಡೆದುಕೊಳ್ಳಲಾರು ಎಂದು ಉಪನಿಷತ್ತುಗಳು ಹೇಳ್ತಾವಂದ್ರ. ಉಪನಿಷತ್ತು ಹೇಳ್ತಾವ, ವೇದಗಳು. ಆದುದರಿಂದ ಪ್ರಯತ್ನವು ಬಹಳ ಅತ್ಯಂತ ಅಗತ್ಯವಾದದ್ದು. ಆ ಪ್ರಯತ್ನವಾದರೂ ಅಧ್ಯಾವಾಸಯದಿಂದ ಕೂಡಿಕೊಂಡಿರಬೇಕು. ಅದು ಸ್ವಾಧ್ಯಾಯ ಪ್ರವಾಹಕ್ಕಾಗಿ ಕೂಡಿರಬೇಕು. ಅದು ಸುಮ್ಮನೆ ಬರೋದಲ್ಲ. ಇಲ್ಲದಿದ್ದರೆ ಮಾಯಾ ಪ್ರಪಂಚವು ಅವನನ್ನು ನಾಶ ಮಾಡುತ್ತದೆ. ಮೊದಲು ಹೇಳಿದ್ನಲ್ಲ, ಎಂಥದ್ದವನ್ನು ನಾಶ ಮಾಡಿದ ಮಾಯಾ ಪ್ರಪಂಚ. ಅದಕ್ಕಾಗಿ ಈ ಭಗವದ್ಗೀತೆಯಲ್ಲಿ ಯಾರು ಇದನ್ನ ಪ್ರಯತ್ನ ಮಾಡಿ ಸಾಧನೆ ಮಾಡುವರು ಅಂದ್ರೆ ಕಚ್ಚಿದ್ದೀರ ಅಂತ ಬರೆದ ಒಂದು ಶಬ್ದ. ಪ್ರತ್ಯಗಾತ್ಮನ್ ಮೇಕ್ಷತೆ ಅಂದ್ರೆ ಕಠೋ ಉಪನಿಷತ್ತು ಹೇಳಿದಂತೆ ಧೈರ್ಯ ಸಾಹಸವುಳ್ಳವನೇ ಆತ್ಮ ಲಾಭವನ್ನ ಮಾಡಿಕೊಳ್ಳುವನು. ಸುಮ್ಮನೆ ವಿಚಾರ ಮಾಡ್ರಿ, ಸುಮ್ಮನೆ ಮಾಡೋದು ನಿಮಗೂ ಬರ್ತಾವ. ಇಂತಿಂಥ ಘಟನೆಗಳು ನಡೆದಾಗ ಪ್ರಪಂಚದಲ್ಲಿ ಅವುಗಳನ್ನೆಲ್ಲ ಬದಿಗಿಟ್ಟು ಮುಂದಿನ ಕೆಲಸ ಕ್ಷಣದಲ್ಲೇ ಮಾಡ್ಕೊಂತ ಹೋಗಿ ಜನ ನಿಮಗೇನಂತಾರೆ? ಲೋಕದವ್ರು ಏನಂತಾರ? ಎಂಥವ್ರು ನೋಡಪ್ಪ, ಎಷ್ಟು ಅವರಿಗೆ ಕಟೋರಿಗಳು, ಎಷ್ಟು ವಿರೋಧಕ್ತನೋ, ಎಷ್ಟು ವೈಷಮ್ಯತನೋ. ಅವರು ಸತ್ತದೇ ಬೇಸಾಯ್ತು ಅಂತ ಹೇಳಿ ಇವರು ಶಾಸ್ತ್ರ ಹೇಳಿಕೆ ಅಂತ ಕುಂತಾರಂತ ಜನ ಅಂತಾರಿಲ್ಲ ನಿಮಗೆ. ಅಂದಾಗ ಎಷ್ಟು ಧೈರ್ಯ ಬೇಕು ವಿಚಾರ ಮಾಡ್ರಿ. ಅವಕ್ಕೆ ಲಕ್ಷ್ಯ ಕೊಡಬಾರ್ದು. ಹಾಗಾಗಿ ಇಲ್ಲಿ ದೃಢ ಪ್ರಯತ್ನವನ್ನ ಮಾಡುತ್ತಾರೆ. ಪೂರ್ವ ಜನ್ಮದಲ್ಲಿ ಮಾಡದ ಅಭ್ಯಾಸದ ಫಲ ಅಂತ ತಿಳ್ಕೋಬೇಕು.
ದೃಢ ಪ್ರಯತ್ನ ಮಾಡೋರಿಗೆ ಪೂರ್ವಜನ್ಮದ ಒತ್ತಡ ಇರ್ತದ. ಮೋಕ್ಷದ ಬಯಕೆ ಉಂಟಾಗುವುದು, ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು, ಉತ್ತಮ ಸಂಸ್ಕಾರಗಳು ತೋರುವು, ಬಹುಜನ್ಮಗಳಲ್ಲಿ ಅರ್ಚಿಸಿದ ಸುಕೃತ ಫಲವೆಂದು ಶಾಸ್ತ್ರಗಳು ಹೇಳ್ತಾವಂದ್ರ ಅವರು. ಶಾಸ್ತ್ರಗಳು ಹೇಳ್ತಾವ ಬಹುಜನ್ಮದ ಒಂದು ಜನ್ಮ ಎಲ್ಲ, ಹಿಂದಿನ ಜನ್ಮದಲ್ಲಿ ಹಲವು ಪುಣ್ಯಗಳು ಯಾವನು ಮಾಡ್ಯಾನಂದ್ರೆ ಅವನಿಗಿದು ಇಂಥ ಧೈರ್ಯ ಪ್ರಾಪ್ತಿ ಆಗ್ತದ ವಿನ ಬೇರೆಯವರಿಗೆಲ್ಲ ಅಂತ. ಇಲ್ಲಂದ್ರೆ ಆತನಿಗೆ ನಿರುತ್ಸಾಹ ಉಂಟಾಗಿ ಪ್ರಯತ್ನವನ್ನ ಬಿಟ್ಟು ಬಿಡುವುದಾಗಿತ್ತಲ್ಲ. ಇನ್ಯಾರಿಗಾಗಿ ಮಾಡೋದು? ಯಾವುದಕ್ಕೋಸ್ಕರ ನಾವು ಪ್ರಪಂಚ, ಯಾವುದಕ್ಕೋಸ್ಕರ ಸಂಸಾರ ಅಂತ ಮಾಡ್ತೀವಿ, ಅವರೇ ಇಲ್ಲಂದ್ರೆ ಮತ್ತಾರಿಗೆ ಮಾಡೋದಂತ ಬಿಟ್ಟು ಪಲಾಯನ ಮಾಡಬಹುದಲ್ಲ. ಇನ್ನೇನು ಉಳ್ಕೊಂಡಂತ ಆದ್ರೆ ಬಿಡುಗಡಿಸಂಗಿಲ್ಲ. ಅದ್ರದ್ದು ಅದಕ್ಕೆ ಇದಕ್ಕೆ ಅಂತ ಹಿಂಗ. ಅದಕ್ಕಾಗಿ ಅನೇಕ ಜನ್ಮಗಳವರೆಗೂ ಕಾದುಕೊಂಡಿರಬೇಕಾದ ಅಗತ್ಯವಿಲ್ಲ. ಹಿಂದಿನ ಜನ್ಮಲ್ಲೇ ಮಾಡಿದ್ವಿ ನಾವ, ಅವೇ ನಿನ್ನ ಕಾಯ್ತವ. ಈ ಜನ್ಮದಲ್ಲಿ ನೀನೇನು ಮಾಡುವಂತ ಅವಶ್ಯಕತೆ ಅಷ್ಟೇನಿಲ್ಲ. ಆ ಜನ್ಮದಿಂದ ಎಲ್ಲಿ ಕರ್ಕೊಂಬಂದ ಪುಣ್ಯ, ಆ ಪುಣ್ಯದ ಫಲದಿಂದ ಮುಂದೆ ಏನ್ ದಾರಿ ತೋರಿಸದ ಅದನ್ನ ಪಡೆಯೋದು ಈಗ ನಿನ್ನ ಕೆಲಸ, ಅದು ನಿನ್ನ ಕೆಲಸ. ಹೀಗಾಗಿ ಚಿತ್ತದಲ್ಲಿ ಪಾಪ ವಾಸನೆ ಇರುವವರೆಗೆ ಆತ್ಮಜ್ಯೋತಿ ಬೆಳಗಲಾರದು. ಎಲ್ಲಿ ಚಿತ್ತದಲ್ಲಿ ಮನಸ್ಸಿನಲ್ಲಿ ಪಾಪದ ವಾಸನೆ ಇತ್ತಂದ್ರೆ ಆತ್ಮಜ್ಯೋತಿ ಬೆಳಗಲಾರದು. ಅದು ಶುದ್ಧಿಯಾಗಬೇಕಾದರೆ ಪಾಪವು ಪೂರ್ಣವಾಗಿ ನಾಶವಾಗಬೇಕು. ಇದೇ ವಿಷಯವನ್ನ ಮಹಾತ್ಮರು ಅನೇಕ ಕಡೆ ಪಾಪ ವಾಸನೆಯ ಬುದ್ಧಿಯಲ್ಲಿ ಇರುವವರೆಗೆ ಮೋಕ್ಷದ ವಾರ್ತೆಯು ಸಹ ರುಚಿಯಾಗುವುದಿಲ್ಲ. ಯಾಕಂದ್ರೆ ನಾಲಿಗೆ ವಿಷ ಆಗಿತ್ತು ಅಂದ್ರೆ ಆ ನಾಲಿಗೆ ಎಲ್ಲಿವರೆಗೂ ಕೆಟ್ಟದ, ಅದರ ಮೇಲೆ ಒಳ್ಳೆ ಅಮೃತದ ಆಹಾರವನ್ನು ಹಾಕಿದ್ರು ಕೂಡ ರುಚಿ ಆಗೋದಿಲ್ಲ, ವಿಷ 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 ಆಗ್ತದೆ. ಅರೆ ನೀ ಅಡಿಗೆ ಮಾಡಿದ್ದು ಸಿಹಿ ಅದ, ಸಿಹಿ ಹೋಗಿ ಹೆಂಗ್ ವಿಷ ಆಯ್ತು? ಅದನ್ನ ಯಾರು ವಿಷ ಮಾಡಿದ್ರಪ್ಪ? ಅವನಿಗೆ ಅಂತೂ ವಿಷ ಹಾಕತ್ತದ, ನೀ ಮಾಡಿದ್ದು ಸಿಹಿ. ಇದು ವಿಷ ಎಲ್ಲಿಂದ ಹಾಕತ್ತದಂದ್ರೆ ನಾಲಿಗೆ ಕೆಟ್ಟದ, ನಾಲಿಗೆ ವಿಷ ಆಗ್ಯದ, ಅದು ಕೂಡ ವಿಷ ಹಾಕತ್ತ. ಅದೇ ಪ್ರಕಾರವಾಗಿ ಇಲ್ಲಿ ಪಾಪ ವಾಸನೆ ನಮ್ಮಲ್ಲಿ ಇತ್ತು ಅಂದ್ರೆ ಪುಣ್ಯದ ಮೋಕ್ಷದ ವಾಸನೆ ರುಚಿ ಆಗೋದಿಲ್ಲ. ಇಲ್ಲಮ್ಮ ನಾಲಿಗೆ ವಿಷ ಅಥವಾ ತೆಗಿನಂತನಿಲ್ಲ. ಅಂಥವ್ರಿಗೆ ಪುಣ್ಯಾತ್ಮರು, ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು, ಸಂತರು, ಶ್ರವಣ, ಈ ಮನನ ಇದನ್ನೆಲ್ಲ ಆ ಕಿವಿಯಲ್ಲಿ ಹಾಕ್ರಿ ಅವನ ಮನಸ್ಸಿನಲ್ಲಿ ಹತ್ತಂಗಿಲ್ಲ. ಒಳಗ ಪಾಪದ ವಿಷಯ ಅದಲ್ಲ. ಇದ್ರ ಮೇಲೆ ತಿಳ್ಕೋಬೇಕು ನಾವು. ಜಗತ್ತಿನಲ್ಲಿ ಭಾಗ ಮಾಡಿ ಪುಣ್ಯಾತ್ಮರು ಯಾರು, ಪಾಪಿಗಳಾರು. ಪುಣ್ಯಾತ್ಮರು ಯಾರು, ಪಾಪಿಗಳಾರು. ಹಾಗಾಗಿ ಇಲ್ಲಿ ಈಶ್ವರ ಭಕ್ತಿಯಿಂದಲೂ ನಿಷ್ಕಾಮ ಕರ್ಮದಿಂದಲೂ ಪಾಪ ವಾಸನೆಗಳನ್ನು ಕಳೆದುಕೊಂಡು ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಅದಕ್ಕೆ ಮೂರನೇದು ಹೇಳಿದ್ರು ಪಾಪರಾಹಿತ್ಯ. ಪಾಪ ರಾಹಿತ್ಯ ಅಂದ್ರೆ ಪಾಪದಿಂದ ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಾ ಬಂದ್ರು. ಇಲ್ಲಿ ಏನು ಬೇಕ್ರಿ ಇವು ಅಂದ್ರೆ ತಾತ ಒಂದು ಮಾತು ಹೇಳ್ತದೆ, ಮನೆಯಲ್ಲಿ ಬಾರಿಗೆ ಯಾಕೆ ಇಟ್ಟಿವಪ್ಪ ನಾವು? ಬಾರಿಗೆ ಇಟ್ಟಿವಲ್ಲ, ಕಸ ಒಡೆಯೋದಕ್ಕೆ ಬಾರಿಗೆ ಬೇಕು. ಮನೆಯನ್ನ ಹಸ ಮಾಡೋದಕ್ಕೆ ಬಾರಿಗಿಲ್ಲ, ಕಸ ಹೊಡೆಯೋದಕ್ಕೆ. ಮೊದಲೇ ಹಸ ಅದ, ಹಸ ಇದ್ದ ಮನೆಗೆ ಕಸ ಬಿದ್ದದ, ಆ ಕಸ ಹೊಡೆದಿಲ್ಲ ಮತ್ತೆ ಹಸ ಕಾಣ್ತದ. ಅದ್ರಾಗ ಮೊದಲು ನೀ ಪುಣ್ಯಾತ್ಮನ ಇದ್ದಿ, ಮೊದಲೇ ನೀನು ಆತ್ಮಸ್ವರೂಪ ಇದ್ದಿ, ಬ್ರಹ್ಮಸ್ವರೂಪ ಇದ್ದಿ.
ಆದರೆ ಇವು ಕಸಗಳು ಬಿದ್ದವಲ್ಲ, ಅಜ್ಞಾನದ ಭೇದ ಕಸಗಳು, ಈ ಕಸವನ್ನು ಹೊರಗೆ ಹಾಕಕ್ಕೆ ಶಾಸ್ತ್ರ ಬೇಕಾಗಿದೆ. ಅಲ್ಲಿ ಬಾರಿ ಬೇಕು, ಇಲ್ಲಿ ಶಾಸ್ತ್ರ ಬೇಕು. ಅಂದ್ರೆ ಏನು, ಇವರು ನಮ್ಮನ್ನ ಮೋಕ್ಷವನ್ನ ಕೊಟ್ಟೇನಂದ್ರೆ ಮೊದಲೇ ಇದ್ದಿ ಮೋಕ್ಷ ಸ್ವರೂಪ. ಇಲ್ಲಿ ಮರಿವೆ ಕಸ ಬಿದ್ದವಲ್ಲ, ಅವನು ತೆಗೆದಾಕಿಲ್ಲ, ಮತ್ತೆ ನೀನು ಬ್ರಹ್ಮಸ್ವರೂಪ ಇದ್ದಿ ಅಂದ್ರೆ ಒಂದು ವಿಚಾರ ಮಾಡ್ಬೇಕಾಗ್ಯದ. ಮನೆಯಲ್ಲಿ ಬಿದ್ದಂತ ಕಸವನ್ನ ಹೊಡಿಬೇಕಾಗಿದ್ರೆ ನೋಡ್ರಿ, ಅನುಭವ ಇದ್ದಂತ ವ್ಯಕ್ತಿ ಬೇರೆ, ಅವನು ಬಹಳ ಸಾಧನೆಯಿಂದ ಕಲಿಬಹುದು. ಆ ಕಸ ಹೊಡೆದು ಏನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲಲ್ಲ. ಗಂಡ್ಮಕ್ಳ ಕೈಗೆ ಬಾರಿ ಕೊಟ್ಟು ನೋಡ್ರಿ, ಅದೇ ಹೆಣ್ಮಕ್ಳ ಕೈಯಾಗ ಬಾರಿ ಕೊಟ್ರಿ, ಅವ್ರ ಕಸ ಹೊಡೆದಂಗ ಈತ ಕಸ ಹೊಡೆದಂಗ. ಅಂದ್ರೆ ಅದಕ್ಕೂ ಅನುಭವ ಬೇಕಂತ ಅರ್ಥ ಆಯ್ತಿಲ್ಲ. ಅವ್ರಂಗ ಇಲ್ಲಿ ಅಂತ ಯಾವ ಅಜ್ಞಾನ ಕಸವನ್ನು ಹೊಡಿಬೇಕಾದ್ರೆ ಅನುಭವಿಯಾದ ಸದ್ಗುರುನಾಥ ಬೇಕು. ಕಂಡವ್ರು ಹೊಡೆದ್ರೆ ಮನ್ ತುಂಬ ಕಸ ಆತ. ಹುಡುಗರಿಗೆ ಕಸ ಹೊಡೆ ಅಂತ ಕೊಟ್ರೆ ಒಂದೇ ಕುಂಪಿ ಒಂದಲ್ಲಿತ್ತು ಮನೆ ತುಂಬ ಬೆಳೆದು ಬಿಡ್ತಾರೆ. ಕಸ ಹೊಡೆದಂಗೆ ಆಯ್ತೇನು? ಈ ಸ್ವಲ್ಪರಾಗ ಅದ ನಾನು ಯಾರಂತ ಪ್ರಶ್ನೆ ಅದ, ನೀನು ಯಾರು ಅನ್ನೋದಕ್ಕೆ ಎಲ್ಲೆಲ್ಲಿ ಹೋಗಿ ಮತ್ತೆ ಜಗತ್ತಿನ ತುಂಬ ದೇವರು ಬೇರೆ ನೀನು ಬೇರೆ ಅಂತ ಹೇಳೋರ ಅವಶ್ಯಕತೆನೂ ಅದಿಲ್ಲಿ. ಆ ದೇವರೇ ನೀನು, ಆತ್ಮನೇ ನೀನು, ಬ್ರಹ್ಮನೇ ನೀನು ಅಂತ ಅನಿರುದ್ಧ ಗುರು ಬೇಕಂತ ಅರ್ಥ. ಅಂಥವ್ರು ಯಾರಾದರೂ ಸದ್ಗುರುಗಳೇ ಸಮರ್ಥರೇ, ಆ ಪ್ರಶ್ನೆ ಬೇರೆ. ಹೀಗೆ ಪಾಪವೆಂಬ ಕೊಳೆಯನ್ನು ತೊಳೆದು ಆತ್ಮ ವಿಚಾರವು ಅತ್ಯಗತ್ಯವನ್ನು ಮಾಡಿಕೊಂಡು ಪ್ರತಿಷ್ಠವಾಗುವ ಸ್ಥಳವೇ ಅದು ಸದ್ಗುರು ಸದನ ಅಥವಾ ಆತ್ಮನ ಹೃದಯ ಸ್ಥಾನ, ವಾಸಸ್ಥಾನ ಅಂತ. ಅದು ನಿರ್ಮಾಲವಾದಾಗಲೇ ಜ್ಞಾನದೇವನು ಅಲ್ಲಿ ಪ್ರತಿಷ್ಠನಾಗುತ್ತಾನೆ. ದೇವ್ರನ್ನ ನೀವು ಪ್ರತಿಷ್ಠಾಪ ಮಾಡಬೇಕಾಗಿಲ್ಲ. ದೇವ್ರಿಗಾಗಿ ಮೊದಲು ಏನೇನು ಮಾಡಬೇಕಾಗಿದೆ ಅದು ಮಾಡಿದ್ರೆ ದೇವ್ರು ತಾನೇ ಪ್ರತಿಷ್ಠಾಪನೆ ಆಗ್ತದೆ. ಗುಡಿ ದೇವ್ರ ಪ್ರತಿಷ್ಠಾಪನೆ ಮಾಡಿ ಗುಡಿ ಗುಂಡಾರ ಕಟ್ಟಾರ, ಇಲ್ಲೇನು ಗುಡಿ ಗುಂಡಾರ ದೇವ್ರ ಸ್ಥಾಪನೆ ಮಾಡಿ ಕಟ್ಟಾರು, ಗುಡಿ ಕಟ್ಟಿದ ಮೇಲೆ ಸ್ಥಾಪನೆ ಮಾಡ್ಯಾರ. ಗುಡಿ ಕಟ್ಟಿದ ಮೇಲೆ ಬಿಡು ನಿನ್ನ ಕೈಯಲ್ಲಿ ಆಗಂದ್ರೆ ಪುಣ್ಯಾತ್ಮ ಯಾರಾದ್ರೂ ಬರ್ತಾರ, ಏನಪ್ಪ ಗುಡಿ ಕಟ್ಟಾರ ಖಾಲಿ ಆದಲ್ಲ, ಯಾವ್ದನ್ನ ಒಂದು ದೇವ್ರ ಮೂರ್ತಿ ಸ್ಥಾಪನೆ ಮಾಡೋ ಕಡೆಗೆ ನಾನು ಕೊಡ್ತೀನಿ, ಊರಾಗ ಕುಂತು ಎಲ್ಲರೂ ಮಾತಾಡಿ ಅದು ಹಾಳುಗಡವಂಗಿಲ್ಲ, ಸಣ್ಣದಾಗಲಿ ಒಂದು ಲಿಂಗ ಸ್ಥಾಪನೆ ಮಾಡ್ತಾರೆ. ಅದೇ ನೀವು ಗುಡಿ ಕಟ್ಲಾರ್ದ. ಅದಕ್ಕೆ ಆ ಹೃದಯ ಸ್ಥಾನ ಪರಿಶುದ್ಧವಾಯ್ತಂದ್ರೆ ಆತ್ಮನ ಪ್ರತಿಷ್ಠಾಪನೆ ಹೃದಯ ಕಮಲಲ್ಲಿ ಆಗ್ತದಂತ ಅರ್ಥ. ಅಂದ್ರೆ ಏನು, ಮೋಕ್ಷ ಅಂದ್ರೆ ಬಹಳ ತಲೆ ಕೆಡಿಸೋದು ಬೇಡ. ಇದು ಲೋಕಾಂತರ ಪ್ರಾಪ್ತಿ ಅಲ್ಲ, ಅಪ್ರಾಪ್ಯ ಅಲ್ಲ. ಲೋಕಾಂತರದಲ್ಲಿ ಆಗೋದು ಅಲ್ಲ. ಆಮೇಲೆ ನಮ್ಮಲ್ಲಿ ಇದ್ದದ್ದು ಇಲ್ಲ ಅಂತಲ್ಲ, ನಮ್ಮಲ್ಲಿ ಇದ್ದದ್ದೇ. ಅದಕ್ಕೆ ಇದು ಯಾವಾಗ ಆಗ್ತದ, ತನ್ನನ್ನು ತಾನು ತಿಳಿದ ಬಳಿಕ ಇನ್ನೇನು ನಿನ್ನ ನೀ ತಿಳಿದ ಮೇಲೆ ಇನ್ನೇನದ, ನೀನೇ ಆಗಿದ್ದೆ ಅಂತ. ಆ ಮೋಕ್ಷ ಸ್ವರೂಪನೇ ನೀನಿದ್ದಿ, ನಿನ್ನ ಸ್ವರೂಪವೇ ಮೋಕ್ಷ ಅಂದಾಗ ಈ ಮಾತನ್ನ ಸದ್ಗುರುಗಳ ಮುಖದಿಂದ ತತ್ವಮಶ್ಯಾದಿ ಮಹಾವಾಕ್ಯಗಳ ಅರ್ಥವನ್ನು ಶ್ರವಣವನ್ನ ಮಾಡಿ ಅಹಂ ಬ್ರಹ್ಮಾಸ್ಮಿ ಎಂಬ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡರೆ ಜ್ಞಾನದ ಸಮಕಾಲದಲ್ಲಿ ಮೋಕ್ಷ ಆಗ್ತದ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ, ದೂರಿಲ್ಲ. ಅದು ನಿನ್ನೆಲ್ಲ ಆದಂತ ಹೇಳಿದ್ರು. ಸಮೀಪ ಕರ್ಕೊಂಬಂದ್ಮೇಲೆ ಆ ಸಮೀಪ ಬಂದ್ಮೇಲೆ ಅದು ಅವನೇ ನೀನಂತ ಹೇಳ್ಬಿಟ್ರು ನೋಡ್ರಿ. ದಶಮ ಪುರುಷನ ಕಥೆಯಂತೆ ಹಂಗ ಶಾಸ್ತ್ರಗಳು ಈ ರೀತಿಯಾಗಿ ಇಲ್ಲಿಗೆ ಸಮಯ ಇದ್ರೂ ಕೂಡ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನ ಒಂದೇ ಅಂದು ಮುಗಿಸ್ಬಿಡಮ್ಮ. ಇಲ್ಲಿ ಈ ಶ್ಲೋಕದಲ್ಲಿ
ತಪಸ್ಸಿಭ್ಯ ಅಧಿಕ ಯೋಗಿ ಜ್ಞಾನಿಭ್ಯ ಅಪಿ ಮತ ಅಧಿಕ ಕರ್ಮಿಭ್ಯ ಚ ಆಗ್ಯದ. ಮತ್ತೆ ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆಯ ಮಾಂ ಸಹ ಮೇ ಯುಕ್ತತಂ ಮತ ಅಂದ್ರೆ ಇಲ್ಲಿ ಅರ್ಜುನನನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಎಲ್ಲರೂ ನಿಜವಾದ ಯೋಗಿಗಳ ಆಗಬೇಕೆಂದು ಬೋಧಿಸಿ ಮತ್ತು ಜ್ಞಾನ ಯೋಗದ ಶ್ರೇಷ್ಠತೆಯನ್ನ ನಿರೂಪಿಸಿ ಜ್ಞಾನಯೋಗಿಯು ತಪಸ್ವಿ ಯೋಗಿಗಿಂತಲೂ ಶಾಸ್ತ್ರಜನ್ಯವಾದ ಪರೋಕ್ಷ ಜ್ಞಾನಿಗಿಂತಲೂ ಆತ್ಮನಿಷ್ಠತೆ ಇಲ್ಲದ ಕರ್ಮನಿಷ್ಠರಿಗಿಂತಲೂ ಶ್ರೇಷ್ಠ ಅಂತ ಪ್ರಶಂಸೆ ಕೊಂಡಾಡ್ತಾವ, ಹೊಗಳ್ತಾವ. ಅದಕ್ಕೆ ಮಹಾತ್ಮರು ಬಲ್ಲವರು ಹೊಸದು ಹೌದೆಂದು ಬಣ್ಣಿಪ ವರ್ತನವಿದನು ಬೇಡುವನ ಅಭವ ಅಂದರು. ನಮ್ಮನ್ನ ಯಾರು ಹೊಗಳ್ಬೇಕಪ್ಪ ಅಂದ್ರೆ ನಮ್ಮ ಹೆಂಡ್ರು ಮಕ್ಕಳು ಬೀಗರು ಬಿಜ್ಜರು ಇವರೇ ಹೊಗಳ್ಬೇಕು. ಭಾಳ ಸುಲಭ ಅನ್ಬೇಕಂದ್ರೆ ನಾವು ಅಂತೀವಿ. ಇವು ಹೊಗಳಿದ್ರೆ ಏನದ, ಬೊಗಳಿದ್ರೆ ಏನಲ್ಲ. ಅನುಕೂಲ ಆದ್ರೆ ಹೊಗಳ್ತಾರ, ಅನಾನುಕೂಲ ಆದ್ರೆ ಬೊಗಳ್ತಾರ, ಇಷ್ಟೇ ಅಲ್ಲ. ಆದ್ರೆ ಜ್ಞಾನಿಗಳು ಹಂಗಲ್ಲ. ನಮ್ಮ ಅನುಕೂಲ ತಮ್ಮ ಅನಾನುಕೂಲ ನೋಡಂಗಿಲ್ಲ. ಅವನು ನಡೆ ನುಡಿ ಅವನ ಸಾಧನೆಗಳನ್ನು ನೋಡಿ ಹೊಗಳ್ತಾರೆ. ಇವನ ಸುಮ್ಮನೆ ಎಲ್ಲರೂ ಹೊಗಳಿದಂಗೆ ಹೊಗಳದಲ್ಲ. ಅದಕ್ಕಾಗಿ ಇಲ್ಲಿ ತಪಸ್ಸುಗಳು ಅಂತ ಹೇಳಿದ್ರೆ, ತಪಸ್ಸುಗಳನ್ನು ಯಾರು ಅಂತ ಅರ್ಥ ಮಾಡಿದ್ರೆ, ಶಾಸ್ತ್ರ ಶ್ರವಣದಿಂದ ಉಂಟಾದ ಪರೋಕ್ಷ ಜ್ಞಾನವುಳ್ಳವರು ಜ್ಞಾನಿಗಳು ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳೆಂದಲೂ ಭಾವಿಸಬಾರದು. ಏಕೆಂದರೆ ಅಪರೋಕ್ಷ ಜ್ಞಾನಿಗಳಲ್ಲಿ ಶ್ರೇಷ್ಠತ್ವ ಕನಿಷ್ಠತ್ವಗಳು ಸಂಭವಿಸಲಾರವು. ಬ್ರಹ್ಮವಿದ್ ಬ್ರಹ್ಮೈ ಭವತಿ ಅಂದ. ಹಂಗಾಗಿ ಅಲ್ಲಿ ಶ್ರೇಷ್ಠ ಕನಿಷ್ಠ 1, 2 ಅನ್ನೋದು ಯಾವುದೂ ಇಲ್ಲದೆ ಜ್ಞಾನಿಯು ಬ್ರಹ್ಮಸ್ವರೂಪನೇ ಆಗಿರುತ್ತಾನೆ. ಬ್ರಹ್ಮಸ್ವರೂಪನೇ, ಬೇರೆ ಯಾರಲ್ಲ. ಕರ್ಮನಿಷ್ಠ ಅಂದ್ರೆ ಯಾರು? ಜ್ಞಾನದಿಂದ ಕರ್ತೃತ್ವ ಬುದ್ಧಿಯನ್ನು ಕಳೆದುಕೊಳ್ಳದೆ ಫಲ ಅಪೇಕ್ಷೆಯಿಂದ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡುವವರಿಗೆ ಕರ್ಮನಿಷ್ಠರು ಅಂದರು. ಅವ್ರು ಇದ್ರಾಗ ನಿಷ್ಠೆ, ವಿಶ್ವಾಸ, ನಂಬಿಕೆ, ಶ್ರದ್ಧೆ ಅದ. ಜ್ಞಾನದಲ್ಲಿದ್ದಷ್ಟು ಈ ಕರ್ಮದಲ್ಲಿದ್ದಷ್ಟು ಜ್ಞಾನದಲ್ಲಿ ಇಲ್ಲ ಅಂತ. ಹೀಗೆ ಮುಂದೆ ಇಲ್ಲಿ ವಿಚಾರವನ್ನು ಮಾಡ್ತಾ ಅರ್ಜುನನಿಗೆ ಒಂದೇ ಯೋಗಿ ಭವ, ಭೋಗಿ ಭವ ಅಂದ್ರೆ ಯೋಗವೆಂದರೆ ರೋಗವನ್ನ ನಿರ್ಮೂಲ ಮಾಡುವ ಮಹಾ ಔಷಧ. ಅದು ಭವರೋಗವನ್ನ ಕಾರಣ ಸಹಿತವಾಗಿ ಕಿತ್ತು ಹಾಕುವುದು. ನಾನೇ ಪರಮಾತ್ಮನೆಂಬ ಜ್ಞಾನವನ್ನು ಪ್ರತಿಪಾದಿಸುವ ಜ್ಞಾನವೇ ಸಂಸಾರ ಸಂಬಂಧವಾದ ಸರ್ವ ದುಃಖಗಳ ಅತ್ಯಂತಿಕ ನಿವೃತ್ತಿಗೆ ಸರ್ವೋತ್ತಮನೇ ಉಪಾಯ ಅಂದ್ರು ನೋಡ್ರಿ. ಇದಕ್ಕೆಲ್ಲ ಯಾರಪ್ಪ ಅಂದ್ರೆ ಅಂತ ಬ್ರಹ್ಮನಿಷ್ಠ ಸರ್ವೋತ್ತಮನೇ ಉಪಾಯ ಅಂತ ಆದೇಶವನ್ನು ಮಾಡಿ, ಇದು ಅರ್ಜುನನಿಗೊಬ್ಬನಿಗೆ ಮಾತ್ರವಲ್ಲ, ಸರ್ವರಿಗೂ ಎಂದು ನಾವು ತಿಳ್ಕೋಬೇಕು. ನಮಗೆ ಹೇಳ್ಯಾರಂತ ಯೋಗಿಗಳನ್ನು ನಾವು ತಿಳ್ಕೊಂಡಿವಿ. ಜಡೆಯನ್ನು ಬೆಳೆಸಿಕೊಂಡವರು, ಕಾಷಾಯ ವಸ್ತ್ರಗಳನ್ನು ಧರಿಸಿ ಸಾಧು ವೃತ್ತಿಯನ್ನು ಸ್ವೀಕರಿಸಿದವರೆಂದು ಅರ್ಥವಲ್ಲ. ನಾವು ತಿಳ್ಕೊಂಡಿ ಯೋಗಂತರ ಜಡೆ ಬಿಟ್ಟಿಲ್ಲ, ಪಾದಕ್ಕೆ ಹಾಕಿಲ್ಲ, ಬಟ್ಟೆ ಬದಲಾವಣೆ ಆಗಿಲ್ಲ, ನಾವು ತಿಳ್ಕೊಂತೀವಿ. ಇವ್ರು ಹೇಳ್ತಾರ ಹೀಗೆ ಅರ್ಥ ಮಾಡುವುದು ಅರ್ಥವಲ್ಲ. ನಿಜವಾದ ಯೋಗಿಗಳೆಂದರೆ ಆತ್ಮಜ್ಞಾನಿಗಳು.
ಅವರು ಮನಸ್ಸನ್ನು ವಿಷಯಾಕಾರದಿಂದ ತಪ್ಪಿಸಿ ಬ್ರಹ್ಮಾಕಾರವನ್ನಾಗಿ ಮಾಡಲು ಪೂರ್ಣ ಸಾಮರ್ಥ್ಯವುಳ್ಳವರು. ಕಬ್ಬಿಣವನ್ನ ಬಂಗಾರ ಮಾಡ್ತಲ್ಲ ಯಾವುದು? ಸ್ಪರ್ಶಮಣಿ. ಅದು ಮಾಡ್ತಾರಿಲ್ಲ, ಅದು ಅದನ್ನಷ್ಟೇ ಮಾಡ್ತದ, ಆದ್ರೆ ತನ್ನಂತೆ ಮಾಡಂಗಿಲ್ಲ ಅದು. ಆದ್ರೆ ಗುರು ತನ್ನಂತೆ ಮಾಡುವಂತ ಸಾಮರ್ಥ್ಯ ಶಕ್ತಿ ಉಳ್ಳವನು, ಎಲ್ಲೆಲ್ಲಿಯೂ ಬ್ರಹ್ಮದೃಷ್ಟಿ ಇರುವವನು, ಸರ್ವರಿಗೂ ಅವ್ರು ಏನು ಹೇಳ್ತಾರೆ ಮಹಾತ್ಮರು ಅಂದ್ರೆ, ಯಾರೇ ಉಪದೇಶ ತಗೊಳ್ಳೋದು ಇರಲಿ, ತಗೊಂಡವ್ರಿಗೆ ಹೇಳೋದು ಒಂದೇ ಮಾತು, ತಗೊಳ್ಳದಿದ್ದವ್ರಿಗೆ ಒಂದೇ ಮಾತು, ನೀನೇ ಬ್ರಹ್ಮ ಅಂತ ಹೇಳ್ಬಿಡೋದು. ನೀನೇ ಆತ್ಮ ಇದ್ದಿ ನೋಡು ಅಂತ ಬೋಧನೆಯನ್ನು ಮಾಡ್ತಾರ ಅಂತ ಆತ್ಮಜ್ಞಾನಿಗಳು. ಯಾಕಂದ್ರೆ ಅವ್ರ ದೃಷ್ಟಿ ಸರ್ವ ಕಡೆ ಬ್ರಹ್ಮನೆ ಕಂಡಾಗ ಶಿಷ್ಯ ಉಪದೇಶ ಕೊಡಂತ ಬಂದಾಗ ಬೇರೆ ಕಾಣ್ತಾನ ಅವನಿಗೆ ಎಲ್ಲ ಬ್ರಹ್ಮ ಸ್ವರೂಪ ಅಂತ ಶಿಷ್ಯ ಬಂದಾಗ ಅವನ ಸ್ವರೂಪದಲ್ಲಿ ಬೇರೆ ನಾ ಪ್ರಶ್ನೆ ಬೇರೆ, ಗುರುವಿನ ಸ್ವರೂಪದಲ್ಲಿ ಅವನ ಬ್ರಹ್ಮನೇ. ಅದಕ್ಕೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರೆ ಸದ್ಗುರುಗಳು, ಬೇರೆ ಕಂಡ್ರಲ್ಲ ಅವರಿಗೆ. ಹಾಗಾಗಿ ನೀವೇ ಬ್ರಹ್ಮವೆಂದು ಬೋಧಿಸುತ್ತಾ ಇರುವರು. ಅವರು ತಾವು ಸಂಸಾರ ಸಮುದ್ರದಿಂದ ಪಾರಾಗಿ ಮತ್ತೊಬ್ಬರನ್ನು ಸಹ ದಾಟಿಸುವ ಶಕ್ತಿ ಉಳ್ಳವರಾಗಿ ಇನ್ನೊಬ್ಬರನ್ನು ದಾಟಿಸೋ ಪ್ರಯತ್ನ ಮಾಡ್ತಾರಿಲ್ಲ. ಅಂಥವರನ್ನು ನಮ್ಮ ಶಾಸ್ತ್ರವು ಜೀವನ್ಮುಕ್ತರೆಂದು ಗೌರವಿಸುತ್ತದೆ. ಅಂಥವ್ರಿಗೆ ಜೀವನ್ಮುಕ್ತ ಅಂತ ಗೌರವ ಆದಂತ ಹೇಳಿದ್ರು. ಇಲ್ಲಿ ಜ್ಞಾನದೇವತೋ ಕೈವಲ್ಯ ಅಂತ ಯಾಕೆ ಹೇಳ್ತಾರಂದ್ರೆ, ಜ್ಞಾನದಿಂದಲೇ ಕೈವಲ್ಯ, ಇದರ ಸಾಧನೆಗಳಿಂದ ಅಲ್ಲ. ಹೀಗಿರುವಾಗ ಆ ಅಧ್ಯಾಯದಲ್ಲಿ ಬಂದಿರುವ ಯೋಗ ಎಂಬ ಪದಕ್ಕೆ ನಾವೇನು ಅರ್ಥ ಮಾಡಬೇಕು? ಜ್ಞಾನವೆಂದೇ ಅರ್ಥ ಮಾಡಬೇಕು. ಹೀಗೆ ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಏಳನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನ, ಇಲ್ಲ ಸಮಯ ಇದ್ರೆ ಒಂದು ಹಾಡಾಡ್ರಿ, ಈಗ ಹಾಡಿದ್ರಲ್ಲ ಯಾವುದು, ಭಕ್ತಿಯಿಂದ ಭಜನೆ ಮಾಡಿದ ದೇವರು ನೆನವಲಿದಾನ ಅಂದ್ರದು. ಮಾಡೋ ನೀ ಶಿವ ಧ್ಯಾನ, ಮಾಡೋ ನೀ ಗುರು ಭಜನ. ಭಕ್ತಿಯರಿಂದ ಭಜನೆ ಮಾಡಿದರೆ ದೇವರ ನಿಮಗೊಲಿತಾನ. ಮಾಡೋ ನೀ ಶಿವ ಧ್ಯಾನ, ಮಾಡೋ ನೀ ಗುರು ಭಜನ. ಸಿದ್ಧಾರಾಮ ಜನಿಸಿ ಬಂದಾನ, ಮಾಡುತ್ತಾನು ಮಲ್ಲಯ್ಯನು ಧ್ಯಾನ. ಸಿದ್ಧರಾಮ ಜನಸಿ ಬಂದಾನ, ಮಾಡುತ್ತಾನ ಮಲ್ಲಯ್ಯನ ಧ್ಯಾನ. 5 ವರ್ಷದ ನವನಿಯವರದಾಗ ಗುರುವಿನ ದರ್ಶನ ಪಡಿದಾನ. ಮಾಡೋ ನೀ ಶಿವ ಧ್ಯಾನ, ಮಾಡೋ ನೀ ಗುರು ಭಜನ. ಮಲ್ಲಯ್ಯ ಹಿಂಗ ಅಂದಾನ, ಅನ್ನ ಮಸರ ಬುತ್ತಿ ಬೇಡ್ಯಾನ. ಮಲ್ಲಯ್ಯ ಹಿಂಗ ಅಂದಾನ, ಅನ್ನ ಮಸರ ಬುದ್ಧಿ ಬೇಡ್ಯಾನ. ಮನಿಗಿಯ ಹೋಗಿ ತರದರೊಳಗೆ ಮಲ್ಲಯ್ಯ ಮಯವಾಗ್ಯಾನ. ಮಾಡೋ ನೀ ಶಿವ ಧ್ಯಾನ, ಮಾಡೋ ಗುರುವಿನ ಭಜನ. ಲಿಂದ ಭಜನೆಯ ಮಾಡಿದರೆ ದೇವರ ನಿನಗೊಲಿತಾನ. ಮಾಡೋ ನೀ ಶಿವ ಧ್ಯಾನ, ಮಾಡೋ
ಸಿದ್ಧಾರಾಮ ಬಂದು ನೋಡ್ಯಾನ ಉಣಿಸೋ ತನಕ ಬಿಡದಿಲ್ಲ ಅಂದಾನ. ಸಿದ್ಧಾರಾಮ ಬಂದು ನೋಡ್ಯಾನ ಉಣಸತನಕ ಬಿಡದಿಲ್ಲ ಅಂದಾನ. ತಿರಗಿ ಬೇಸರಗೊಂಡು ಪರ್ವತ ಏರಿ ನಿಂತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಭಕ್ತಿಯಲಿಂದ ಭಜನೆಯ ಮಾಡಿದರೆ ದೇವರ ನೆನಗೊಲಿತಾನ. ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ತಿರಗಿ ಬೇಸರಗೊಂಡು ಪರ್ವತ ಏರಿಯ ನಿಂತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ಗುರುವಿನ ಭಜನ. ಭಕ್ತಿಯಲಿಂದ ಭಜನೆಯ ಮಾಡಿದರೆ ದೇವರ ನೆನಗೊಲಿತಾನ. ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಇಂದಕ್ಕ ಮೂರು ಮಳ ಸರಿದಾನ ಸಿದ್ಧ ಬಂದರ ಮುಂದಕ್ಕ ಮೂರು ಮಳ ಸರಿದಾನ ಮುಂದಕ್ಕ ಬಂದು ಸಿದ್ಧ ನೋಡ್ಯಾನ. ಹಿಂದಕ್ಕ ಮೂರು ಮಳ ಸರದಾನ ಮುಂದಕ್ಕೆ ಬಂದು ನೋಡ್ಯಾನ. ಸಿಟ್ಟಿಯದ್ದು ಆರುವುದರೊಳಗೆ ಮಲ್ಲಯ್ಯ ಬಂದು ಕೈ ಹಿಡಿದಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ಗುರುವಿನ ಭಜನ. ಭಕ್ತಿಯಲಿಂದ ಭಜನೆಯ ಮಾಡಿದರೆ ದೇವರ ನೆನಗೊಲಿತಾನ. ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಗಾತ ಮಾಡಿರಿ ಸಿದ್ಧ ಅಂದಾನ ಎತ್ತಿಕೊಂಡು ಮೋದಾಡ್ಯಾನ. ಗಾತ ಮಾಡಿದೆ ಸಿದ್ಧ ಅಂದಾನ ಎತ್ತಿಕೊಂಡು ಮೋದಾಡ್ಯಾನ. ಗಾತ ಮಾಡಿರಿ ಸಿದ್ಧ ಅಂದಾನವ ಎತ್ತಿಕೊಂಡು ಮೋದಾಡ್ಯಾನ. ಗಾತ ಮಾಡಿದೆ ಸಿದ್ಧ ಅಂದಾನ ಎತ್ತಿಕೊಂಡು ಮೋದಾಡ್ಯಾನ. ಮೊಸರುವ ಬುಟ್ಟಿಯ ಬಿಚ್ಚಿಯ ಕೊಂಡು ಮಲ್ಲಯ್ಯ ಊಟ ಮಾಡ್ಯಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ಗುರುವಿನ ಭಜನ. ಭಕ್ತಿಯಲಿಂದ ಭಜನೆಯ ಮಾಡಿದರೆ ದೇವರ ನೆನಗೊಲಿತಾನ. ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಸನ್ನಲ್ಲಪುರದಲ್ಲಿ ಟೀಕಾಣ ಅಲ್ಲಿ ಇರುವನು ಶ್ರೀ ಚನ್ನ ಬಸವಣ್ಣ. ಸನ್ನಾಳಪುರದಲ್ಲಿ ಟೀಕಾನ ಅಲ್ಲಿ ಮೆರೆವನು ಶ್ರೀ ಚನ್ನ ಬಸವಣ್ಣ. ನಿನ್ನಳು ನೀನು ತಿಳಿದು ನೋಡಿದರೆ ತಿಳಿದು ನೋಡಿದರೆ ನಿನ್ನೋಳು ನೀನು ತಿಳಿದು ನೋಡಿದರೆ ನಿನ್ನ ಬಿಟ್ಟು ದೇವರ ಎಲ್ಲಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಭಕ್ತಿಯಲಿಂದ ಭಜನೆ ಮಾಡಿದರೆ ದೇವರ ನಿಮ್ಮ ಗೊಲಿತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ಗುರುವಿನ ಭಜನ. ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರು
ಮಾಡಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರನೇ ನೆರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की